ಸಂವತ್ಸರಗಳು 60. ಯಾವುದೇ ವ್ಯಕ್ತಿಯಾಗಿರಲಿ ಹುಟ್ಟಿದ ಸಂವತ್ಸರದಿಂದ ಮತ್ತೆ ಅದೇ ಸಂವತ್ಸರವನ್ನು ಕೂಡಿದರೆ ಅಥವಾ ಮರಳಿದರೆ ಅದು 60 ಸಂವತ್ಸರ ಪರಿಪೂರ್ಣವಾಗುವುದು. ಹಾಗಾಗಿ 60ಕ್ಕಷ್ಟು ಮಹತ್ವ. ಇನ್ನು ಮನುಷ್ಯನ ಆಯುಷ್ಯ ಸಾಮಾನ್ಯವಾಗಿ 120. 60 ಅರ್ಧ ಸಂಕೇತ. ಬದುಕಿನಲ್ಲಿ ಅರ್ಧ ಭಾಗವನ್ನು ಕಳೆದಂತ ಸಂತೋಷದ ಕ್ಷಣ ಅದು. ಈ ಎಲ್ಲ ಕಾರಣಗಳಿಂದ 60 ವರ್ಷಕ್ಕೆ ವ್ಯಕ್ತಿಯಾದವ ಯಾವೆಲ್ಲ ವಿಧಿವಿಧಾನವನ್ನು ಧಾರ್ಮಿಕವಾಗಿ ಆಚರಿಸಬೇಕು ಅದನ್ನೆಲ್ಲ ಕುಲ ಪುರೋಹಿತರ ಮುಖೇನವಾಗಿ ಯಥಾಮತಿಯಾಗಿ ಯಥೋಚಿತವಾಗಿ ಸದ್ಧರ್ಮದಿಂದ ಆಚರಿಸಿಕೊಂಡಿದ್ದಾಯಿತು. ಮೊನ್ನೆ ನೆಂಟರಿಷ್ಟರೆಲ್ಲ ಅವರವರ ಮನೆ ಸೇರಿಕೊಂಡ್ರು. 60 ಬಳಿಕ ಯೋಚನೆ ಇಲ್ಲ, ಗಂಡು ಸಂತಾನ ಇಲ್ಲ, 3 ಹೆಣ್ಣು ಮಕ್ಕಳು. ಮಗನಕ್ಕೆ ಉತ್ತರಾಧಿಕಾರಿ ಯಾರು ಆಗಿದ್ರೆ ನನ್ನ ಹೆಣ್ಣು ಮಕ್ಕಳ ಕೈ ಹಿಡಿದ ಗಂಡನೇ ಉತ್ತರಾಧಿಕಾರಿಯಾಗಬೇಕು ಅಲ್ಲದೆ 3 ಹೆಣ್ಣು ಮಕ್ಕಳಲ್ಲಿ ಯಾರ ಗಂಡನಿಗೆ ಅಧಿಕಾರ ಕೊಡುವುದು? ಒಂದು ಸಮಸ್ಯೆ ಬರ್ತದೆ ಸ್ವಾಮಿ. ನೋಡೋಣ, ವಿಧಿ ಹೇಗೆ ನಡೆಸುತ್ತಾನೋ ಹಾಗೆ ನಡೆಯುತ್ತದೆ. ನನಗೆ ಸುಖ ಬೇಕು ಅಂತಿಲ್ಲ, ನನ್ನ ಪ್ರಜೆಗಳಿಗೆ ನೋವಾಗದಿದ್ದರೂ ಸಾಕು. ಅದನ್ನೇ ಭಗವತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನನ್ನ ಹೆಣ್ಣು ಮಕ್ಕಳನ್ನ ಸಭೆ ಕರೆಯುವ ಮನಸ್ಸು, ಸಭೆಯಲ್ಲಿ ಅವರಲ್ಲಿ ಮಾತಾಡುವ ಆಸೆ. ಯಾರಲ್ಲಿ ನನ್ನ 3 ಹೆಣ್ಣು ಮಕ್ಕಳ ಸಭೆಗೆ ಶುಭವಾಗಲಿ, ಶುಭವಾಗಲಿ. ಕನಸಿದೆ ಸಂಗೀತ ಲೋಕ ವಿಖ್ಯಾತ ಕನಸಿದೆ ಸಂಗೀತ ಲೋಕ ವಿಖ್ಯಾತ ತಿರುಗಿರಿ ಮಾತಾ ತಿರುಗಿರಿ ಮಾತಾ ತರಣೆಯರಿಂದೇನು ಕಾರ್ಯಗಳಿಹುದೇ, ತರಣೆಯರಿಂದೇನು ಕಾರ್ಯಗಳಿಹುದೇ, ಒಲೆದಂತೆ ಕೈವೇವು ನೀ ತಿರುಗಿರುವುದೇ, ನೀ ಒಲೆದಂತೆ ಕೈವೇವು ನೀ ತಿರುಗಿರುವುದೇ. ಅಪ್ಪ ಮಕ್ಕಳೇ, ಶುಭವಾಗಲಿ ಮಕ್ಕಳೇ. ಆಶ್ಚರ್ಯ ಆಯ್ತಪ್ಪ. ಏನು ಆಶ್ಚರ್ಯ ಮಗ? ಪ್ರತಿನಿತ್ಯ ನಾವೆಲ್ಲ ಮಾತಾಡುವುದು ಹೌದು, ಸಂತಸದ ಸಮಯವನ್ನ ಕಳೆಯುವುದು ಹೌದು. ಆದ್ರೆ ಈ ರಾಜಾಸ್ಥಾನದಲ್ಲಿ ನೀವು ನಮ್ಮನ್ನು ಕರೆಸಿಕೊಂಡಿದ್ದೀರಿ ಅಂತಾದ್ರೆ ನಮಗೆ ಅದು ವಿಶೇಷ ಅನಿಸಿದ್ದಪ್ಪ. ನಾವೇನು ನಿಮ್ಮನ್ನು ಓಲಗದಲ್ಲಿ ನೋಡದೇ ಇದ್ದವರಲ್ಲ. ಮುಂದೆ ಸಭಿಕರೊಂದಿಗೆ ಕುಳಿತು ನೀವು ಕೊಟ್ಟಂತಹ ಓಲಗವನ್ನು ನೋಡಿ, ನಿಮ್ಮ ಆಡಳಿತ ವೈಖರಿಯನ್ನು ನೋಡಿ ಸಂತೋಷ ಪಟ್ಟವರು ನಾವು. ಯಾಕೆ ನೀವು ಇಲ್ಲಿ ಮಾತ್ರ ಅಲ್ಲ, ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಲೋಕದಲ್ಲೂ ವಿಖ್ಯಾತಿಯನ್ನು ಹೊಂದಿರುವಂತವರು. ನಿಮ್ಮನ್ನು ನೋಡುವುದಕ್ಕೆ ನಾನಾ ದೇಶದ ಅರಸು ಕುಮಾರರು, ನಮ್ಮ ಸಾಮಂತರು, ಧೀಮಂತರು ಎಲ್ಲ ಬಂದು ಸೇರುತ್ತಾರೆ. ಅವರೆಲ್ಲ ನಿಮಗೆ ಕೊಡುವಂತಹ ಗೌರವವನ್ನು ಕಣ್ಣಾರೆ ಕಂಡು ಸಂತೋಷ ಪಟ್ಟವರು ನಾವು. ಆದ್ರೆ ಇಂದಿನ ವಿಶೇಷ ಯಾಕೆ? ನಾವು ಅಲ್ಲಿದ್ದಲ್ಲ, ನಿಮ್ಮೊಟ್ಟಿಗೆ ಇಲ್ಲೇ ಬಂದು ನಿಲ್ಲಬೇಕಾದಷ್ಟು ವಿಶೇಷ ಒದಗಿ ಬಂತಲ್ಲ, ಹಾಗಾಗಿ ಸಂತೋಷದಿಂದ ಓಡೋಡಿ ಬಂದಿದ್ದೇವೆ. ಕೇವಲ ಸಂತೋಷ ಅಷ್ಟೇ ಅಲ್ಲ ಅಪ್ಪ, ಆಶ್ಚರ್ಯವೂ ಆಯ್ತು. ನಮ್ಮಿಂದ ಏನಾಗಬೇಕಪ್ಪ ಅಂತ ಘನಕಾರ್ಯ ಎನ್ನುವುದಾಗಿ. ಹಾಗಾಗಿ ಯಾಕೆ ಕರೆಸಿದ್ದದ್ದು ಗೊತ್ತಾಗಲಿಲ್ಲಪ್ಪ ನಮಗೆ. ಅಪ್ಪ
ಮಗ ಕ್ಷತ್ರಿಯ ಕುಲವಿದ್ಯೆಗಳ ಗುರುಮುಖಾದಿಯೇ ಕ್ಷತ್ರಿಯ ಕುಲವಿದ್ಯೆಗಳ ಗುರುಮುಖಾದಿ ಶಾಸ್ತ್ರ ಶ್ರೀ ಧರ್ಮ ಸಂಗೀತ ನೃತ್ಯಾದಿ ಶಾಸ್ತ್ರ ಶ್ರೀ ಧರ್ಮ ಸಂಗೀತ ನೃತ್ಯಾದಿ ಹಸ್ತ್ಯಶ್ವರಥಗಳು ಏರಿ ಕದನದ ಹಸ್ತಿ ಅಶ್ವ ಹಸ್ತ್ಯಶ್ವರಥಗಳು ಏರಿ ಕದನದ ಶಸ್ತ್ರ ಪ್ರಯೋಗ ಪರೀಕ್ಷೆಯ ಮೋದ ಶಸ್ತ್ರ ಪ್ರಯೋಗ ಪರೀಕ್ಷೆಯ ಮೋದ ಹಸ್ತ್ಯಶ್ವರ ತಗೊಳ್ಳೇರಿ ಕದನದ ಶಸ್ತ್ರ ಪ್ರಯೋಗ ಪರೀಕ್ಷೆಯ ಮೋದ ಶಸ್ತ್ರ ಪ್ರಯೋಗ ಪರೀಕ್ಷೆಯ ಮೋದ ಅಪ್ಪಯ್ಯ ಹೇಳು ನನ್ನ ಬದುಕಿನ ರೂಪ ನೀನು. ಹೌದು ಅವಳು ನನ್ನ ಬದುಕಿಗೆ ಬಂಗಾರ. ಹೌದು ಹ, ನಾನು ಅಂದುಕೊಂಡಿದ್ದು ಹೇಗೆ ಹ. ಯಾವುದೇ ಒಂದು ಕೆಲಸ ಇದ್ರೆ ಅಥವಾ ಏನಾದ್ರೂ ಒಂದು ವಿಚಾರ ನಮ್ಮಲ್ಲಿ ಹೇಳುದಿದ್ರೆ ನೀವಾಗಿ ನಮ್ಮ ಅಂತಃಪುರಕ್ಕೆ ಬರಬಹುದು ಆ ಹೆಣ್ಣು ಮಕ್ಕಳನ್ನ ಈಗ ಕರೆಸಿದ್ದಿಲ್ಲ ನಾನು. ಅಲ್ವಾ? ಇವತ್ತು ನೀವಾಗಿ ಇಲ್ಲಿವರೆಗೆ ಕರೀತೀರಿ ಅಂತ ಆದ್ರೆ ನಾನು ಅಂದುಕೊಂಡದ್ದು ಹೀಗೆ. ಏನು ಮಗಳೇ, ಮೊನ್ನೆ ಅಷ್ಟೇ ನಾವು ಗುರುಮಠದಿಂದ ವಿದ್ಯಾಭ್ಯಾಸವನ್ನು ಮುಗಿಸಿ ಅರಮನೆಯನ್ನು ಬಂದು ಸೇರಿದವರಿದ್ದೇವೆ ಹೌದು ರೂಪ ಸುಂದರಿ. ಅಲ್ವಾ? ಗುರುಮಠಕ್ಕೆ ಹೋದಂತಹ ನನ್ನ ಮಕ್ಕಳು ಹ್ಮ್. ಎಷ್ಟು ವಿದ್ಯೆಯನ್ನು ಕಲಿತಿದ್ದಾರೆ ಹ, ಹ, ಅದನ್ನು ತಿಳಿದುಕೊಳ್ಳಬೇಕೆನ್ನುವಂತಹ ಕುತೂಹಲದ ಜೊತೆಗೆ ಹ. ನಿಮಗೊಬ್ಬರಿಗೆ ಗೊತ್ತಾದ್ರೆ ಸಾಕಾಗಬಾರದು, ಸೇರಿರುವಂತಹ ಎಲ್ಲ ಸಭಿಕರಿಗೂ ತಿಳಿಯಬೇಕೆನ್ನುವಂತಹ ಉದ್ದೇಶದಿಂದಾಗಿ ಹ. ಇಲ್ಲಿವರೆಗೆ ನೀವು ಕರೆಸಿದ್ದೆ ಹೌದಾದ್ರೆ ಹೇಳಿ ಅಪ್ಪ, ನನಗೆ ಯುದ್ಧ ಮಾಡ್ಲಿಕ್ಕೆ ಬರ್ತದೆ. ಯಾವ ರೀತಿ ಯುದ್ಧ? ಅಶ್ವವನ್ನ ಏರಿ ಯುದ್ಧ ಮಾಡೋದಕ್ಕೆ ನಾನು ಬಲ್ಲವಳು. ಹ. ಕತ್ತಿ ಯುದ್ಧ, ಬಿಲ್ವಿದ್ಯ, ಮಲ್ಲ ಯುದ್ಧ, ಗದಾ ಯುದ್ಧ. ಅದು ಬೇಡ. ಹೌದು ಹೌದು, ಎಲ್ಲಾ ರೀತಿಯ ಯುದ್ಧ ವಿದ್ಯೆಯನ್ನ ನಾನು ಅಭ್ಯಾಸಿಸಿದ್ದೇನೆ. ಕೇವಲ ಈ ಯುದ್ಧದ ವಿಚಾರದ ಕುರಿತಾಗಿ ಅಲ್ಲ, ಶಸ್ತ್ರದ ಕುರಿತಾಗಿ ಅಲ್ಲ, ಇನ್ನು ಶಾಸ್ತ್ರದ ಕುರಿತಾಗಿಯೂ ತಿಳಿದವಳಿದ್ದೇನೆ. ಹೌದಾ? ಶಸ್ತ್ರ ಹ. ಜೊತೆಗೆ ಹ. ಮನೋರಂಜನೆಗೆ ಬೇಕಾಗಿ ಹ. ಲಲಿತ ಕಲೆಗಳಲ್ಲಿಯೂ ವಿಶೇಷವಾದಂತಹ ಆಸಕ್ತಿಯನ್ನು ಹೊಂದಿದವಳು ನಾನಿದ್ದೇನೆ. ಅಯ್ಯೋ, ಆಗಾಗ ಅವ್ರು ಹೇಳ್ತಾ ಇರ್ತಾಳೆ ಅಲ್ಲಿ. ಹೌದು, ಅವ್ರು ಹೇಳಿದ ಕೂಡಲೇ ನಾ ಹೋಗ್ತೇನೆ. ಬಹುಶಃ ನನ್ನ ಪ್ರತಿಭಾ ಕಾರಂಜಿಯಲ್ಲಿ ಇವಳೆ. ನಾನೇ ಪ್ರಥಮ. ಹಾಗೆ ಮಗಳೇ, ಅಪ್ಪಯ್ಯ ಒಂದು ದಿನವೂ ನನಗೆ ಈ ವಿಷಯ ಹೇಳಿಲ್ಲ. ಹೌದಾ? ಹೌದು. ಸಭೆ ಕರೆಸ್ಕೊಂಡಿದ್ದು ಹೇಳಿದೆ, ಹಾ ನಿನಗೂ ಸಭೆ ಹಿಡಿದು ಅಂತ ಕೇಳಿ ಅಂತ ಆಸೆ ಬಹುಶಃ. ಹೌದು. ನಾವು ಆಗಾಗ ಎದ್ದು ಬಂದು ಇತ್ತು ಮತ್ತೆ ಮಾತಾಡ್ಬೇಕು ಇಬ್ರು. ಪಟುತಿಗಳು ಸಂಗೀತ ಪ್ರಾರಂಭ ಮಾಡಿದ್ದಾಳೆ ಅಂತ ಲೆಕ್ಕ. ಹೌದಾ? ಹೌದು, ನಿಮ್ಮನ್ನು ಕರೀಲಿಕ್ಕೆ ಅಂತವರು ಬರುವುದೇನೋ ಬಹುಶಃ ಅಪ್ಪನು ನೋಡ್ಲಿ ಅಂತ. ಹಾ. ಆದ್ರೆ ನಮ್ಮ ರಾಜ್ಯದ ಮೇಲೆ ಅರಿಗಳ ಆಕ್ರಮಣ ಆಗಿದೆ ಅಂತ ಆದ್ರೆ ಹೋಗಿ ಅವರನ್ನ ಎದುರಿಸುವುದಕ್ಕೂ ನಾವು ಸಿದ್ಧರಿದ್ದೇವೆ. ಅದಲ್ಲ ಅಂತ ಆದ್ರೆ ನಿಮ್ಮ ಮನಸ್ಸಿಗೆ ಬೇಸರ ಆಗಿದೆ ಅಂತ ಆದ್ರೆ ಆ ಬೇಸರವನ್ನು ಹೋಗಲಾಡಿಸಬೇಕೆನ್ನುವಂತಹ ಕಾರಣಕ್ಕಾಗಿ ನೀವು ಆಸಕ್ತಿ ನೀವು ಕೇಳ್ತೀರಿ ಅಂತ ಆದ್ರೆ ಒಂದು 4 ಸಾಲು ಮತ್ತೆ ಹೇಳುದಾ? ಮಗಳೇ, ಹಾ. ನೀ ಹೆಣ್ಣೆ ಅಲ್ಲ, ನೀನು ಯಾಕಪ್ಪ? ನನ್ನ ಪಾಲಿಗೆ ಗೊಂಡು ನೀನು. ಹಾ ವಿರೋಧಿಗಳ ಆಕ್ರಮಣ ಮಾಡಿದಂತ ಎಲ್ಲಿ ಕೇಳಿದ್ಯೋ ಹಾ. ಅಲ್ಲಿಗೆ ನೀನು ಗಂಡು ಮಗಳೇ. ಹಾ, ಅದನ್ನು ತಿಳ್ಕೊಂಡಿದ್ದೇನೆ. ಹಾ ಸಭಿಕರಿಗೆಲ್ಲ ಪ್ರಶ್ನೆ ಇತ್ತು, ಮುಂದೆ ಯಾರು ಸಿಂಹಾಸನ ಏರುವುದು ಅಂತ. ನೀವೆಲ್ಲ ಇಷ್ಟು ಕಲ್ತಿದ್ದೀರಿ ಅಂತ ಹೇಳಿದಾಗ ಎಲ್ಲ ನಿಟ್ಟುಸಿರಿ ಬಿಡ್ತಾರೆ. ಅಂತೂ ನಮ್ಗೊಂದು ಹಾ ವಾರಸುಗಾರ ಸಿಕ್ಕಿದ ಪಾಲಿಸುವವರಿದ್ದಾರೆ ಅಂತ. ಸರಿ ಮಗಳೇ, ಅದೆಲ್ಲ ಬೇಕಾದಾಗ ಹೇಳ್ತೇನೆ ನಾನು. ಈಗ ಪತ್ತೆ ಹೇಳುದು ಬೇಡವಾ?
ಬುದ್ಧಿ ಬೇಡ ಜನ ಇದ್ದಾರೆ. ಅದಕ್ಕಲ್ಲ ಅಂತ. ಇದ್ದಾಗಲೇ ಹೇಳ್ಬೇಕು ಅಂತ ಆಸೆ ನಮಗೆ ಇತ್ತು. ಹಾಗಲ್ಲ ಜನ ಇನ್ನು ಹೆಚ್ಚಾದ್ರೂ ಆಯ್ತು. ಮಗಳದ್ರ ಹಾಗಲ್ಲ. ಜನ ಇದ್ದಾಗ ನೀವು ಹೇಳುದು ಬೇಡ ಅಂತ ಹೇಳುದಲ್ಲ. ಅವರವರ ಸಮಸ್ಯೆ ಹೇಳಿಕೊಳ್ಳಿಕ್ಕೆ ಜನ ಇದ್ದಾರೆ. ಹಾಗಾದ್ರೆ ಪದ್ಯ ಬೇಡ ಅಂತ ಹೇಳಿದ್ದಾರೆ. ನಿನ್ನ ಪದ್ಯ ಯಾವತ್ತು ನನಗೆ ಇರ್ತದೆ. ಆಯ್ತಪ್ಪ. ಅಪ್ಪಯ್ಯ ಓ ಅವರಿಬ್ರು ಹೇಳಿದ್ರು, ನಾ ಹೇಳ್ತೇನೆ. ಮರಿಗಿಳಿ ತಂದು ಪಂಜರ ತೋಳಾಗಿರಿ ಮರಿಗಿಳಿ ತಂದು ಪಂಜರ ಒಳಗಿರಿಸಿ ಮರಿಗಿಳಿ ತಂದು ಪಂಜರ ಒಳಗಿರಿಸಿ ಪಂಜರದೊಳಗಿರಿಸಿ ಕರುಣೆಯುಳ್ ಪಾಲಿಸಿ ಮೃದು ನುಡಿ ಕಲಿಸಿ ಕರುಣೆಯುಳ್ ಪಾಲಿಸಿ ಮೃದು ನುಡಿ ಕಲಿಸಿ ಹರುಷವಾಂತಂದರಿ ಹರಳಯರಮ್ಮ ಹರುಷವಾಂತಂದರಿ ಹರಳಯರಮ್ಮ ಹರಿತ ಶಮದಿ ಕಾಯ್ದೆ ಜನಕ ಸಂಪನ್ನ ಎಮ್ಮನು ಹರಿತ ಶಮದಿ ಕಾಯ್ದೆ ಜನಕ ಸಂಪನ್ನ ಮರಿಗಿರಿ ತಂದು ಪಂಜರದೊಳಗಿರಿಸಿ ಕರುಣೆಯು ಪಾಲಿಸಿ ಮರುಡಿ ಕಲಿಸಿ ಕರುಣೆಯು ಪಾಲಿಸಿ ಮರುಡಿ ಕಲಿಸಿ ಕಲಿದೆ ತೆಗೆದಾದ ಅಪ್ಪ ನನ್ನ ಕೊನೆಯ ಮಗಳು ಹೌದು, ಮುದ್ದಿನ ಮಗಳು ಹೌದು, ಗುಣಸುಂದರಿ. ಹೌದಪ್ಪ, ಹೇಳು. ಹೆಮ್ಮಕ್ಕಳಾದ ನಮ್ಮನ್ನು ಯಥಾಯೋಗ್ಯವಾಗಿ ಪಾಲಿಸಿದ್ದೀರಿ ನೀವು. ಜೊತೆಗೆ ಮೂವರಿಗೆ ಹೆಸರಿಸಿದ್ದು ಹೇಗೆ ನೋಡಿ. ನಿಮ್ಮ ಯಾವೆಲ್ಲ ಸಂಪತ್ತು ನಾವು ಅಂದ್ರೆ ಮಕ್ಕಳೇ ನಿಮಗೆ ಸಂಪತ್ತು. ಹೌದು, ವ್ಯಕ್ತಿಯೊಬ್ಬ ಬೆಳಗುವುದಕ್ಕೆ ಬೇಕಾಗಿದ್ದು ಒಂದು ಹೇಮ, ಇನ್ನೊಂದು ರೂಪ, ಮತ್ತೊಂದು ಗುಣ. ಹೌದು, ಆ ಮೂರು ನನಗುಂಟು ನೋಡಿ. ಹೌದು, ಹಾಗೆ ಭಾವಿಸಿ ನನ್ನ ಸಂಪತ್ತೇ ಇವರು. ಖಂಡಿತ ಮಕ್ಕಳು ಎನ್ನು ಹಾಗೆ ಪಾಲಿಸಿದ್ದೀರಿ, ಪೋಷಿಸಿದ್ದೀರಿ. ಅದಷ್ಟು ಜಾಗೃತರಾಗಿ ನಮ್ಮನ್ನು ನೋಡಿಕೊಂಡಿದ್ದೀರಿ. ಕಾಲ ಕಾಲಕ್ಕೆ ಯಾವೆಲ್ಲ ವ್ಯವಸ್ಥೆಗಳಾಗಬೇಕು ಅದನ್ನು ನಮಗೆ ಕೊಡಿಸಿದ್ದೀರಿ. ಸ್ವಲ್ಪ ಕಾಲ ಕಳೆಯಿತು, ವಿದ್ಯಾಭ್ಯಾಸವನ್ನು ಮುಗಿಸಿ ನಾವು ಮನೆಗೆ ಬಂದವರು. ಆದ್ರೆ ಇದರ ನಿರೀಕ್ಷೆ ಹೇಗೆ? ಈಗಾಗಲೇ 60 ದಾಟಿತ್ತು ಮಹಾರಾಜನಿಗೆ. ಉತ್ತರಾಧಿಕಾರಿ ಯಾರು? ಹೆಣ್ಮಕ್ಕಳಿದ್ದಾರೆ, ಸಿಂಹಾಸನವನ್ನು ಏರುವುದಕ್ಕೆ ಸಾಧ್ಯವೇ? ಹಾಗಿದ್ರೆ ನಮ್ಮ ನಾತರು ಯಾರು, ನಿರ್ಣಾತಾರರು ಯಾರು ಎನ್ನುವಂತಹ ನಿರೀಕ್ಷೆಗೆ ಹೆದರಬೇಡಿ ನಮ್ಮ ಮಕ್ಕಳಿದ್ದಾರೆ ಎನ್ನುವ ಹಾಗೆ ನಮ್ಮನ್ನ ತೋರಿಸಿ ಅವರಿಗೆ ಧೈರ್ಯವನ್ನು ತುಂಬುವಂತಹ ಒಂದು ಪ್ರಕ್ರಿಯೆಯೋ ಯಾವುದು ಅಂತ ಅರ್ಥ ಆಗ್ಲಿಲ್ಲ. ಅದು ಏನೇ ಇರ್ಲಿ, ಅದರ ಜೊತೆಗೆ ಮಕ್ಕಳು ಬೆಳೆದು ನಿಂತಾವಾಗ ಅವರ ಹೇಗೆ ನಾವು ಸಣ್ಣವರಿರುವಾಗ ಅವರ ತೊದಲು ನುಡಿಯನ್ನು ಕೇಳಿ ಸಂತೋಷ ಪಡ್ತಾರೋ ತಂದೆ ತಾಯಿಗಳು, ಬೆಳೆದು ನಿಂತಾವಾಗ ಅವರ ಸಂಸ್ಕಾರ, ಅವರ ವ್ಯಕ್ತಿತ್ವ ಅವುಗಳನ್ನು ನೋಡಿ ಸಂತೋಷ ಪಡ್ತಾರೆ. ಖಂಡಿತ ಮಗ. ಹಾಗೆ ನನಗೊಂದು ನೆನಪಾಗುವುದು ಕಥೆ ಅಲ್ಲ, ಈ ಗಿಣಿಯನ್ನು ಸಾಕುವುದು ಅಂತ. ಈ ಗಿಣಿ ಕೆಲವಕ್ಕೂ ಉದಾಹರಣೆ ಆಗ್ತದೆ, ಕೆಲವಕ್ಕೆ ಸಂಕೇತವಾಗ್ತದೆ. ಸಾಂಕೇತಿಕವಾಗಿ ಗಿಣಿಯನ್ನು ತೋರಿಸುವುದುಂಟು. ಹಾಗೆ ಮಾತು ಕಲಿಸುವಲ್ಲಿ, ಮಾತಾಡುವಲ್ಲಿ ಗಿಣಿಯನ್ನು ಹೋಲಿಸುವುದು ಹೌದು. ಯಾಕೆ? ಆ ಗಿಣಿಯ ಸ್ವರವೇ ಅಷ್ಟು ಚಂದ. ಕೆಲವು ಸ್ವರ ಹಾಡ್ಲಿಕ್ಕೆ ಚಂದ, ಕೆಲವು ಸ್ವರ ಮಾತಾಡ್ಲಿಕ್ಕೆ ಚಂದ ಅಲ್ವಾ? ಹೌದು. ಹಾಗೆ ಒಬ್ಬ ಬೇಟೆಗಾರ ಬೇಟೆಗೆ ಅಂತ ಅರಣ್ಯಕ್ಕೆ ಹೋದಂತೆ. ಹೋದಂತಹ ಆತ ಬೇಟೆಯಾಡುತ್ತಿರುವ ಸಂದರ್ಭದಲ್ಲಿ 2 ಗಿಣಿಯನ್ನು ನೋಡಿದಂತೆ. ಅದನ್ನು ಬೇಟೆಯಾಡಬೇಕು ಅಂತ ನಿಂತಿಲ್ಲ, ಹಿಡಿದು ತಂದ. ಅವನಿಗೆ ಅನಿಸಿತ್ತು, ಇದನ್ನು ನಾನು ಸಾಕುವುದೇ, ಸಾಕ್ಲಿಕ್ಕೆ ಉಂಟೆ, ಆದ್ರೂ ಸಾಕಬೇಕು ಅಂತ ಅನಿಸಿತ್ತು. ಒಂದು ಗಿಣಿಯನ್ನ ತೆಗೆದುಕೊಂಡು ಹೋಗಿ ತಾನೇ ಸಾಕಿದ. ಇನ್ನೊಂದು ಗಿಣಿಯನ್ನ ಬರುವಾಗ ಒಂದು ಋಷ್ಯಾಶ್ರಮ ಕಂಡಿತ್ತು, ಆ ಗಿಣಿಯನ್ನು ಅಲ್ಲಿ ಬಿಟ್ಟ. ಸರಿ, ಕಾಲ ಕೆಲವು ಕಳೆದು ಹೋಯ್ತು, ಅವನಿಗೆ ಮರೆತು ಹೋಯ್ತು. ಹಾಗೆ ಮತ್ತೊಮ್ಮೆ ಬೇಟೆಗೆ ಹೋದ ಸಂದರ್ಭ, ಅವ
ಆ ಋಷ್ಯಾಶ್ರಮಕ್ಕೆ ಹೋದ ಸಂದರ್ಭದಲ್ಲಿ ಅವನ ಕಂಡಿರುವಂತಹ ಗಿಣಿ ಬನ್ನಿ ಕುಳಿತುಕೊಳ್ಳಿ, ನಿಮಗೆ ಕುಡಿಲಿಕ್ಕೆ ಏನಾದ್ರು ಬೇಕೆ ಅಂತ ಕೇಳಿತಂತೆ. ಸಂತೋಷವಾಯ್ತು ಅವನಿಗೆ. ಪಕ್ಕ ನೆನಪಾಯ್ತು, ನಮ್ಮ ಮನೆಯಲ್ಲಿ ಒಂದು ಗಿಣಿ ಉಂಟಲ್ಲ, ಹೋಗಿ ನೋಡ್ಬೇಕು ಅಂತ ಹೋದ. ಅಲ್ಲಿಯವರೆಗೆ ಅದನ್ನು ಗ್ರಹಿಸೇ ಇರಲಿಲ್ಲ. ಇವು ಹೋಗ್ತಾ ಇದ್ದ ಹಾಗೆ ಅಡುಗು ಮನೆಯತ್ತ ಗಿಣಿ ಹೇಳಿದಂತೆ, ನೋಡಿ ಯಾರೋ ಬರ್ತಾ ಇದ್ದಾರೆ, ಹಿಡಿಯಿರಿ ಕರೀರಿ ಕೊಲ್ಲಿ ಅವರನ್ನ ಅಂತ. ಅಂದ್ರೆ ಸಂಸ್ಕಾರ ಎನ್ನುವಂತಹದ್ದು ವ್ಯಕ್ತಿಯ ಬೆಳವಣಿಗೆಯಲ್ಲಿ ಅಂತಹ ಮಹತ್ತರವಾದ ಪಾತ್ರವನ್ನು ವಹಿಸ್ತದೆ ಎನ್ನುವುದಕ್ಕೆ ಸಾಕ್ಷಿ ಅದು. ಹಾಗೆ ನಮ್ಮನ್ನ ಇಲ್ಲಿಯವರೆಗೆ ವಿದ್ಯಾಭ್ಯಾಸದ ಮೂಲಕವಾಗಿ ಬೆಳೆಸಿ ಪೋಷಿಸಿರುವಂತಹ ನಿಮಗೆ ಮಕ್ಕಳು ಹೇಗೆ ಬೆಳೆದು ನಿಂತಿದ್ದಾರೆ ಎನ್ನುವುದನ್ನು ತಿಳಿಯಬೇಕೆನ್ನುವಂತಹ ಕುತೂಹಲವೇ, ಅಥವಾ ನಮ್ಮಿಂದ ಯಾವುದೋ ಒಂದು ಮಹತ್ತರವಾದಂತಹ ಕಾರ್ಯವಾಗಬೇಕೆ, ಅಥವಾ ನಮಗೆ ಯಾವುದಾದ್ರೂ ಗುಟ್ಟನ್ನು ಹೇಳಲಿಕ್ಕುಂಟೆ? ಯಾಕೆ ಕರೆಸಿದ್ದು ಅಂತ ಹೇಳಿದ್ರೆ, ನೀವು ಹೇಳಿದ ಕಾರ್ಯವನ್ನ ಮಾಡಿ ಮುಗಿಸುವ ಪ್ರಯತ್ನವನ್ನು ಮಾಡ್ತೇವೆ. ಮಕ್ಕಳೇ, ನೀವ್ ಹೇಳಿದ್ದು ಯಾವುದೂ ಅಲ್ಲ. ಹಾಗಾದ್ರೆ ನೀವ್ ಹೇಳಿದ್ದೆಲ್ಲವೂ ಸತ್ಯ. ಆದ್ರೆ ನಾನ್ ಕರೆಸಿದಷ್ಟು ಯಾವುದಕ್ಕೂ ಅಲ್ಲವೇ ಅಲ್ಲ, ಉದ್ದೇಶ ಬೇರೆ ಉಂಟು. ಬೇರೆ ಉಂಟು. ಆದ್ರೆ ಸೂಕ್ಷ್ಮವಾಗಿ ನೀವು ತಿಳ್ಕೊಂಡಿಲ್ಲ. ಇದು ನಮಗೆ ಮುಂದ್ಯಾರು ಎಂಬಂತ ಪ್ರಶ್ನೆ ಮೂಡಬಾರದು ಎಂಬ ಕಾರಣಕ್ಕಾಗಿ. ಅದೊಂದು ಹೌದು, ನನ್ನ 3 ಮಕ್ಕಳು ಬೆಳೆದಿದ್ದಾರೆ. ಕೇವಲ ದೇಹದಲ್ಲಿ ಅಷ್ಟೇ ಅಲ್ಲ, ಬುದ್ಧಿಯಲ್ಲಿ ಬೆಳೆದಿದ್ದಾರೆ, ಧೀಶಕ್ತಿಯಲ್ಲಿ ಬೆಳೆದಿದ್ದಾರೆ. ಇದನ್ನ ತೋರಿಸುವಂತ ವಾಂಛೆ ತಂದೆಯಾಗಿ ನನಗೆ. ಸರಿ, ಹಾಗಾದ್ರೆ ಅದಕ್ಕೆ ಸರಿಯಾಗಿ ಇನ್ನೊಂದು ಮಾತನ್ನು ನಾನು ಕೇಳ್ತೇನೆ. ಏನಪ್ಪ? ನನಗೆ 3 ನೀವು ಹೆಣ್ಣು ಮಕ್ಕಳು ತಾನೆ. ಹೆಣ್ಣು ಮಕ್ಕಳು ನಿಮ್ಮ ಜೀವಿತ ಹೆಣ್ಣು ಮಕ್ಕಳು ನಿಮ್ಮ ಜೀವಿತ ನಿರ್ಣಯಿಸಿ ಆಧಾರವನ್ನು ನಿರ್ಣಯಿಸಿ ಹೇಳಿ. ಜನ್ಮದಾತನೋ ಪ್ರೀತನು ಎಂಬುದ, ಜನ್ಮದಾತನೋ ಮೇಲ್ ಪ್ರೀತನು ಎಂಬುದ ಎಂಬಳು ವಿವರಿಸಿ. ಹೆಣ್ಣು ಮಕ್ಕಳು ನಿಮ್ಮ ಜೀವಿತ ಆಧಾರವನ್ನು ನಿರ್ಣಯಿಸಿ ಮಕ್ಕಳೇ, ಅಪ್ಪ, ಬದುಕಿನಲ್ಲಿ ಎಷ್ಟೋ ಘಟನೆಗಳು ಆಗಿ ಹೋಗ್ತವೆ. ಬದುಕಿನಲ್ಲಿ ಎಷ್ಟೋ ಹಂತಗಳೂ ಇವೆ. ಒಂದೊಂದು ಹಂತದಲ್ಲಿ ಒಂದೊಂದು ರೀತಿಯ ಸಾರ್ಥಕತೆಯೂ ಉಂಟು ನಮಗೆ. ಹಾಗಾದ್ರೆ ಆ ಒಂದೊಂದು ಕ್ಷಣದ ಸಾರ್ಥಕತೆ ಇಡೀ ಬದುಕಿನ ಸಾರ್ಥಕತೆ ಅಲ್ಲ. ಅದು ಒಂದು ಸನ್ನಿವೇಶಕ್ಕೋ ಅಥವಾ ಒಂದು ಕಾಲಘಟ್ಟಕ್ಕೋ ಅಷ್ಟಕ್ಕೆ ಮಾತ್ರ ಸೀಮಿತ. ಈಗ ಹಾಗಲ್ಲ. ವ್ಯಕ್ತಿಯ ಸಾರಸತ್ವವನ್ನು ಪ್ರಕಟಿಸುವುದಕ್ಕೆ, ವ್ಯಕ್ತಿಯ ವ್ಯಕ್ತಿತ್ವವನ್ನು ಸ್ಥಾಪನೆ ಮಾಡುವುದಕ್ಕೆ ಬದುಕಿನಲ್ಲಿ ಬಹಳ ಅಮೂಲ್ಯವಾದ ಕೆಲವು ಘಟನೆಗಳು ಮತ್ತು ಕ್ಷಣಗಳು ಸಾಕ್ಷಿಯಾಗ್ತವೆ. ಮಕ್ಕಳೇ, ನೀವು 3 ಹೆಣ್ಣು ಮಕ್ಕಳಿದ್ದೀರಿ. ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಸಾಕಬೇಕು, ಸಲಹಬೇಕು, ಸಂಸ್ಕಾರ ಕೊಡಬೇಕು. ಆದ್ರೆ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಆಗುದಿಲ್ವಲ್ಲ. ಹೆಣ್ಣು ಹುಟ್ಟಿತೋ ಹೊಟ್ಟೆಯಲ್ಲಿ ಹುಣ್ಣು ಹುಟ್ಟಿತ್ತು ಹೇಳುವವರು ಇದ್ದಾರೆ. ಆದ್ರೆ ನನ್ನ ಪಾಲಿಗೆ ಆಗಲ್ಲ. 3 ಹೆಣ್ಣಾದರೂ ಇನ್ನೂ ಹೆಣ್ಣು ಮಕ್ಕಳು ಹುಟ್ಟಿ ಅಂತಿತ್ತು. ಏನ್ ಮಾಡುವ? ಅವಳನ್ನು ಕೊಟ್ಟು ಅವಳು ಏಲೋಕದ ಯಾತ್ರೆ ಪೂರೈಸಿ ಬಿಟ್ರು ಹೆಂಡತಿ. ಹಾಗಿದ್ರೆ ನಿಮ್ಮನ್ನ ಹೆಣ್ಣು ಮಕ್ಕಳು ಎಂಬ ಕಾರಣಕ್ಕಾಗಿ ತಾತ್ಸಾರ ಮಾಡಲಿಲ್ಲ ನಾನು. ನಮ್ಮ ಪ್ರಜೆಗಳು ಯಾರು ಮಾಡಲೂ ಬಾರದು. ನಿಮ್ಮನ್ನ ಇಲ್ಲೇ ಇಟ್ಕೊಳ್ಳಿಕ್ಕಾಗುವುದಿಲ್ಲ ಅಂತ ಹೇಳಿದೆ. ಯಾಕೆ? ಹೆಣ್ಣು ಮಕ್ಕಳನ್ನು ಮತ್ತೊಬ್ಬರಿಗೆ ಕೊಟ್ಟು ಮದುವೆ ಮಾಡಿದೆವು. ಹೆಣ್ಣು ಹೆರವ ಒಡವೆ ಅಂತ ಉಂಟು ಅಲ್ಲವೇ? ಹೆಣ್ಣೊಬ್ಬಳು 2 ಮನೆಯನ್ನ ಬೆಳಗಬೇಕಾದವಳು. ಹುಟ್ಟಿದ ಮನೆಯನ್ನ ಮತ್ತು ಗಂಡನ ಮನೆಯನ್ನ, ಅದವಳಿಗೆ ಧರ್ಮ. ಹೀಗೆ ತನ್ನದೆಲ್ಲವನ್ನ ಬಿಟ್ಟು
ಮತ್ತೊಂದು ಕಡೆಯಲ್ಲಿ ಹೋಗಿ ತನ್ನದಲ್ಲದೆಲ್ಲ ಎಲ್ಲವೂ ತನ್ನದು ಅಂತ ತಿಳ್ಕೊಂಡು ಹೊಸ ಸೃಷ್ಟಿ ಮಾಡುವ ಸಾಮರ್ಥ್ಯ ಹೆಣ್ಣಿಗೊಬ್ಬಳಿಗೆ ಮಾತ್ರ ಇರುವುದು ಮಕ್ಕಳೇ. ಈಗ ಯೋಚನೆ ಮಾಡಿ, ಏನು ಮದುವೆಯಾಗುವ ತನಕ ತಂದೆಯಾದವ ಹೆಣ್ಣಿಗೆ ಎಲ್ಲವನ್ನು ಒದಗಿಸಿಕೊಡ್ತಾರೆ. ಮದುವೆಯಾದ ನಂತರ ಗಂಡನಾದವ ಹೆಣ್ಣಿಗೆ ಎಲ್ಲ ಕೊಡ್ತಾನೆ. ಹೀಗೆ ಇಬ್ಬರು ಕೊಡುವ ಸ್ಥಾನದಲ್ಲೇ ಇದ್ದವು, ಪಿತ ಮತ್ತು ಪತಿ. ಮಕ್ಕಳೇ, ಹೆಣ್ಣು ಮಕ್ಕಳ ಬದುಕಿಗೆ ನಿಜವಾಗಿ ಆಧಾರ ಮತ್ತು ಹೆಣ್ಣೊಬ್ಬ ತನ್ನ ಬದುಕಿನ ಸಾರ್ಥಕತೆಯನ್ನು ಕಾಣುವುದು ಮತ್ತು ಹೆಣ್ಣೊಬ್ಬಳಿಗೆ ಹೆಚ್ಚಾಗಿ ನಿಲ್ಲುವುದು ಹುಟ್ಟಿಸಿರುವಂತ ಪಿತನು ಕೈ ಹಿಡಿದ ಗಂಡನು. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಾದ್ರೆ, ನಿಮ್ಮ ಬದುಕಿಗೆ ಆಧಾರ ಯಾರು ಅಂತ ಹೇಳೋದಕ್ಕಿಂತಲೂ ನಿಮ್ಮ ಬದುಕಿನಲ್ಲಿ ಪಿತ ಶ್ರೇಷ್ಠನೋ ಆಮೇಲೆ ಕೈ ಹಿಡಿಯುವಂತ ಪತಿ ಶ್ರೇಷ್ಠನೋ? ಇದು ನನ್ನ ಪ್ರಶ್ನೆ. ಸ್ಪಷ್ಟವಾದ ಉತ್ತರ ಬೇಕು. ಪಿತನು ಪತಿಯು ಯಾರು ಶ್ರೇಷ್ಠರು? ಇದಕ್ಕೆ ಎಲ್ಲ ಒಟ್ಟಿಗೆ ಹೇಳ್ಬೇಕಾ, ಒಮ್ಮೆಲೆ ಹೇಳ್ಬೇಕಾ? ಆಗ ಆಗುದಿಲ್ಲ ಮಕ್ಕಳೇ. ಮಗ, ಹೇಗೆ ಬೇರೆ ಬೇರೆಯಾಗಿ ನೀವು ಊಟ ಮಾಡ್ತೇವೆ, ಒಬ್ಬರು ಊಟ ಮಾಡೋದು 3 ಜನರಿಗೆ ಆಗ್ತದ? ಇಲ್ಲ ಅಲ್ವಾ? ಹಾಗೆ 3 ಜನರನ್ನು ಉತ್ತರ ಬಯಸ್ತೇನೆ ನಾನು. ವ್ಯಕ್ತಿ ಬೇರೆ ಆದಾಗ ಮನಸ್ಸೆಲ್ಲ ಬೇರೆ ಆಗ್ತದೆ ಅಲ್ವೇ? ಹೌದು. ಪಿಂಡೆ ಪಿಂಡೆ ನಾನು ಹೇಳಪ್ಪ. ಹೇ ಮಧುದರಿ ನುಡಿದಳೈಗೆ ಹೇ ಮಧುದರಿ ನುಡಿದಳೈಗೆ ಪ್ರೇಮದ್ಯೂ ಜೀವನವಾಗುತ್ತಿದೆ, ಪ್ರೇಮದ್ಯೂ ಜೀವನವಾಗುತ್ತಿದೆ. ಜನ್ಮದಾತನೇ ತಾತ ಮಾನ್ಯನೋ, ಜನ್ಮದಾತನೇ ಮಾನ್ಯ ತಾತನೇ ಭೂಮಿಯೊಳಗೆ, ಜನ್ಮದಾತನೇ ತಾತ ಮಾನ್ಯರು ಭೂಮಿಯೊಳಗೆ, ಮಾನ್ಯರು ಭೂಮಿಯೊಳಗೆ. ಜನ್ಮದಾತನೇ ತಾತ ಮಾನ್ಯರು ಭೂಮಿಯೊಳಗೆ. ಅಪ್ಪ, ಹೇಳು ಮಗಳೇ. ನಾನು ಉತ್ತರವನ್ನು ಹೇಳೋದಕ್ಕೆ ಮನ ಮಾಡುತ್ತೇನಪ್ಪ. ಸರಿ, ಹಿರಿಯವಳು ನೀನೇ ಪ್ರಥಮ ಹೇಳು. ಅಪ್ಪ, ಓ, ಕೆಲವೊಂದು ಪ್ರಶ್ನೆಗೆ ಉತ್ತರಿಸುವಾಗ ಕಷ್ಟ ಆಗುತ್ತದೆ. ಹಾ. ಈ ಪ್ರಶ್ನೆ ಅಂದ್ರೆ ನಮಗೆ ಬ್ಯಾಡ ಆಗಿತ್ತು ಅಂತೆಲ್ಲ ಅನಿಸುವುದುಂಟು. ಗುರುಕುಲದಲ್ಲಿ ಹಾಗೆಲ್ಲ ಆದದ್ದುಂಟಪ್ಪ. ಇದು ಹಾಗೆ ಅಂತ ಮತ್ತೆ ಏ, ಹಾಗಲ್ಲಪ್ಪ. ಹಾ. ಈ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ಬಹಳ ಸಂತೋಷ ಆಗುತ್ತದೆ, ಹೆಮ್ಮೆಯೂ ಆಗುತ್ತದೆ, ಮತ್ತೊಂದು ಕಷ್ಟ ಉಂಟಪ್ಪ. ಏನು? ಇದಕ್ಕೆಲ್ಲ ಉತ್ತರ ಕೊಡುವಷ್ಟು ಆಗುತ್ತದೆ ನಮ್ಮಿಂದ ಕೆಲವೊಮ್ಮೆ ತೊಲಿಸಿ ಹೋಗುವುದು ಉಂಟಪ್ಪ. ಯಾಕೆ ಈಗ ಹಾಗೆ ಅನಿಸ್ತಾ? ಈಗ ಸಂತೋಷ ಆಗುತ್ತದಪ್ಪ ಉತ್ತರ ಹೇಳೋದಕ್ಕೆ. ಕಾರಣ ಏನು? ಏನು? ಜೀವನದಲ್ಲಿ ಅಪ್ಪ ಹೆಚ್ಚು ಗಂಡ ಹೆಚ್ಚು ಎನ್ನುವುದಾಗಿ ಯೋಚನೆ ಮಾಡುವುದಕ್ಕೆ ಹೊರಟಾಗ ಯಾವುದರ ಜೀವನವೇ ಆಗಲಿ, ಅದರ ಹುಟ್ಟು ಹೇಗಾಯಿತು, ಅದರ ಬೆಳವಣಿಗೆ ಹೇಗಾಯಿತು, ಅದರ ಮೂಲಕವಾಗಿ ಅದರ ಮುಂದಿನ ಭವಿಷ್ಯ ಹೇಗಾಗುತ್ತದೆ, ಅದರ ಕೊನೆ ಹೇಗಾಗುತ್ತದೆ, ಅದನ್ನು ನಾವು ಯೋಚಿಸಬಹುದಾಗುತ್ತದಪ್ಪ. ಈಗ ನಾವು ಹೆಣ್ಣು ಮಕ್ಕಳು ಹುಟ್ಟಿದ್ದೇವೆ ಅಂತಾದ್ರೆ ಹುಟ್ಟುವುದರಲ್ಲಿ ತಂದೆಯಿಂದಲೇ ನಾವು ಈ ಪ್ರಪಂಚದ ಬೆಳಕನ್ನು ಕಾಣುತ್ತೇವೆ. ಹಾಗಿದ್ದ ಮೇಲೆ ನಾವು ಯೋಚನೆ ಮಾಡಬೇಕಪ್ಪ, ತಂದೆಯ ಪ್ರೀತಿ ಹೇಗಿರ್ತದೆ, ಹುಟ್ಟುವಂತ ಮಗು ಹೇಗೆ ಎನ್ನುವುದನ್ನು ಯೋಚನೆ ಮಾಡಿ ತಂದೆ ಪ್ರೀತಿ ಮಾಡುವುದಲ್ಲ. ಆ ಮಗು ಪ್ರಪಂಚದ ಬೆಳಕನ್ನು ಕಾಣುವುದಕ್ಕೂ ಮೊದಲೇ ತಂದೆಯ ಪ್ರೀತಿ ಆ ಮಗುವಿಗೆ ಆರಂಭ ಆಗುತ್ತದೆ. ಹುಟ್ಟುವ ಮಗು ಕುರುಡನಾಗುತ್ತದೋ, ಕುಂಟನಾಗುತ್ತದೋ, ಅಲ್ಲ ರೂಪವೇ ಇರುವುದಿಲ್ಲವೋ, ಅಲ್ಲ ವಿದ್ಯೆ ತಲೆಗೆ ಹೊತ್ತುವುದಿಲ್ಲವೋ, ಅದು ಯಾವುದನ್ನೂ ಆತ ಯೋಚನೆ ಮಾಡಲಾರ.
ಹೊಟ್ಟೆಯಲ್ಲಿರುವಂತಹ ಸಂದರ್ಭದಲ್ಲಿಯೇ ತಂದೆಯ ಪ್ರೀತಿ ಅನ್ನೋದು ಮಗುವಿಗೆ ಸಿಗುವುದಕ್ಕೆ ಪ್ರಾರಂಭ ಆಗುತ್ತದೆ. ಅದು ತಂದೆಯ ಶ್ರೇಷ್ಠಗಾರಿಕೆ. ಅದೇ ಗಂಡನ ಕುರಿತಾಗಿ ಯೋಚನೆ ಮಾಡುವುದಾದ್ರೆ, ಅವಳು ಕುಂಟಳು ಅಂತಾದ್ರೆ ಗಂಡ ಒಪ್ಲಿಕ್ಕಿಲ್ಲ, ಅವಳಿಗೆ ರೂಪ ಇಲ್ಲ ಅಂತಾದ್ರೆ ಗಂಡು ಒಪ್ಲಿಕ್ಕಿಲ್ಲ, ಅಯ್ಯೋ ಅವಳಿಗೆ ವಿದ್ಯೆ ಇಲ್ಲ ಅಂತಾದ್ರೆ ಗಂಡು ಒಪ್ಲಿಕ್ಕಿಲ್ಲ. ಅಯ್ಯೋ ಹಾಗಿದ್ರೆ ಮದುವೆ ಆಗುವುದಕ್ಕೆ ಅದೆಲ್ಲ ಪ್ರಮಾಣವಾಗುತ್ತದೆ. ಮದುವೆಯಾಗುವ ಗಂಡು ಅವಳಲ್ಲಿ ಅಂತದ್ದೆಲ್ಲ ಅರ್ಹತೆ ಇದ್ದಾಗ ಮಾತ್ರ ಪ್ರೀತಿಸುವುದಕ್ಕೆ ಮುಂದಾಗುತ್ತಾನೆ, ಬೇಕಾಗದಾಗೆ ಇರಬೇಕು. ಹೌದು. ಆದ್ರೆ ತಂದೆ ಹಾಗಲ್ಲ. ಹೇಗಿದ್ರು ತನ್ನ ಮಗು ಎಂಬ ಕಾರಣಕ್ಕಾಗಿ ಪ್ರೀತಿಯನ್ನ ಮಾಡ್ತಾನೆ. ಅದು ತಂದೆಯಿಂದ ಸಿಗುವಂತಹ ನಮ್ಮ ಪಾಲಿಗೆ ಪ್ರೀತಿಯಾಗುತ್ತದೆ. ಪ್ರಪಂಚದ ಬೆಳಕನ್ನ ಕಾಣುವ ಮೊದಲೇ ಪ್ರೀತಿ ಪ್ರಾರಂಭವಾಗುತ್ತದೆ ಅಂತ ಆದ್ರೆ ತಂದೆಯ ಶ್ರೇಷ್ಠತನ ಎನ್ನುವುದು ನಮಗೆ ಅರ್ಥ ಆಗುತ್ತದಪ್ಪ. ತಂದೆ ಅಂತ ಹೇಳಿದ್ರೆ ಒಬ್ಬ ಶಿಲ್ಪಿ ಇದ್ದಾಗಪ್ಪ. ಎಂತ ಮಗಳು ಹೇಳು. ಎಲ್ಲಿಯೋ ದಾರಿಯಲ್ಲಿ ಒಂದು ಕಲ್ಲು ತುಂಡು ಬಿದ್ದಿರ್ತದೆ, ಅದನ್ನ ಎಲ್ಲರೂ ಮೆಟ್ಟಿಕೊಂಡು ಹೋಗುತ್ತಾ ಇರ್ತಾರೆ. ಅದಕ್ಕೆ ಯಾವ ಸಂಸ್ಕಾರವೂ ಇರಲಾರದು. ಅದೇ ಒಬ್ಬ ಒಳ್ಳೆಯ ಶಿಲ್ಪಿ ಬಂದು ಆ ಶಿಲೆಗೆ ಒಂದು ಶಿಲ್ಪದ ರೂಪವನ್ನು ಕೊಟ್ಟು ದೇವರ ಆಕಾರವನ್ನು ಕೊಟ್ಟ ಅಂತಾದ್ರೆ ಅದೇ ಮೆಟ್ಟಿಕೊಂಡು ಹೋಗುತ್ತಾ ಇರುವಂತಹ ಜನ ಎಲ್ಲ ಅದೇ ಸ್ಥಳದಲ್ಲಿದ್ರು ಒಂದು ಕೈ ಮುಗಿದು ಅದರಲ್ಲಿ ನಮಗೆ ಒಳ್ಳೇದು ಮಾಡುವಂತ ಬೇಡಿಕೊಂಡು ಹೋಗುತ್ತಾರೆ. ಯಾಕೆ ಈ ಮಾತು? ಎಲ್ಲಿ ಕೆತ್ತಬೇಕು ಅಲ್ಲಿ ಕೆತ್ತಿ, ಎಲ್ಲಿ ಮೆತ್ತಬೇಕು ಅಲ್ಲಿ ಮೆತ್ತಿ ಆ ಶಿಲೆಗೊಂದು ಶಿಲ್ಪದ ರೂಪ ಕೊಡಬೇಕು. ಅಪ್ಪ ಶಿಲ್ಪಿ ಅಪ್ಪ. ಹಾಗಲ್ಲಪ್ಪ. ಅಂದ್ರೆ ಅಪ್ಪಗೆ ಕೆತ್ತು ಅಂತ ಹಾಗಲ್ಲ. ಯಾವುದನ್ನ ಕೆತ್ತುವುದು? ನಮ್ಮ ಅಂಕುಡೊಂಕಾದ ಬುದ್ಧಿಯನ್ನ ಕೆತ್ತುವುದು. ಹೌದು. ನಾವು ಭೂಮಿಗೆ ಬೀಳುವಾಗ ಸಾಮಾನ್ಯ ಒಂದು ಕಲ್ಲಿನ ತುಂಡಿನ ಹಾಗೆ ಅದಕ್ಕೆ ಬೇಕಾದ ಆಕಾರವನ್ನು ಕೊಟ್ಟದಕ್ಕೊಂದು ಮೂರ್ತಿಯ ಸ್ವರೂಪವನ್ನು ಕೊಡುವ ಅಪ್ಪನಾಗುತ್ತಾನೆ. ಅದಕ್ಕೊಂದು ಪೂಜೆ ಸಿಗಬೇಕು, ಮೂರ್ತಿ ಆಗ್ಬೇಕು. ಮೂರ್ತಿ ಆಗ್ಬೇಕು, ಆಮೇಲೆ ಮುಹೂರ್ತ ಆಗ್ತದೆ. ಮೂರ್ತಿ ಆದ್ಮೇಲೆ ಯಾರು ಪೂಜೆ ಮಾಡ್ತಾರೆ, ಅದು ದೊಡ್ಡದಲ್ಲ. ಮೂರ್ತಿ ಆಗುವುದೇ ದೊಡ್ಡದಾಗುತ್ತದೆ. ಹಾಗಾಗಿ ನೋಡಿ, ನಾವು ಆಚೀಚೆ ಮನೆಯಲ್ಲಿ ಊರಲ್ಲೆಲ್ಲ ಕೇಳಿದ್ದೇವೆ, ಏನು ಯಾವ ಹೆಣ್ಣೆ ಮದುವೆಯಾಗಿ ಹೋದ್ರು ಗಂಡನ ಮನೆಯಲ್ಲಿ ಒಳ್ಳೆ ಕೆಲಸ ಮಾಡ್ಲಿ ಕೆಟ್ಟ ಕೆಲಸ ಮಾಡ್ಲಿ ಅಪ್ಪನ ಮನೆಯಲ್ಲಿ ಹೇಳ್ಕೊಟ್ಟಿದ್ದು ಇದೆಯಾ? ಕೇಳೋದಿಲ್ಲ. ಒಳ್ಳೇದು ಮಾಡಿದ್ರೆ ಹೇಳದೇ ಇದ್ರು ಕೆಟ್ಟದ್ದು ಮಾಡಿದಾಗಂತ ಹೇಳೇ ಹೇಳ್ತಾರೆ. ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ಯಾ ಅಂತ ಕೇಳಿದ್ರೆ ಅಂದ್ರೆ ಎಲ್ಲರಿಗೂ ಗೊತ್ತುಂಟು. ನಾವು ನಮ್ಮನೆ ಮುಂದೆ ಹೆಣ್ಣು ಮಕ್ಕಳದ್ದು ಕೇಳುದು ಹಾಗೆ. ಹೌದಾ? ಗೊತ್ತಿದ್ದು ಗೊತ್ತಿಲ್ಲದೆಯೋ ಸಂಸ್ಕಾರ ಎನ್ನುವುದು ಅಪ್ಪನ ಮನೆಯಿಂದಲೇ ಬರಬೇಕೆನ್ನುವುದು ಅವರು ಸಿಟ್ಟಾದಾಗ ಅವ್ರ ಬಾಯಲ್ಲಿ ಬಂದು ಹೋಗ್ತದೆ. ಅದು ಅಂತಿರುವಾಗ ಮಕ್ಕಳಿಗೆ ಸಂಸ್ಕಾರ ಸಿಗುವುದು ತಂದೆಯ ಮನೆಯಲ್ಲಿ ಅಂತಾದ ಮೇಲೆ ತಂದೆಯೇ ಶ್ರೇಷ್ಠನಾಗುತ್ತಾನೆ. ನಮಗೆ ಯೋಚನೆ ಬರುವುದೇ, ನಿಮ್ಮಂತಹ ತಂದೆಯಿಂದ ಪಡೆದಿದ್ದೇವೆ ಅಂತಾದ್ರೆ ಇದಕ್ಕಿಂತಲೂ ಭಾಗ್ಯ ಇನ್ನೇನುಂಟು? ನಾವು ನೋಡಿದ ಮೊದಲ ವೀರ ಯಾರು ಕೇಳಿದ್ರಪ್ಪ, ಬಾಳು ಕಲಿಸುವ ಸೊಗಸುಗಾರ ಯಾರು ಕೇಳಿದ್ರಪ್ಪ, ಎಲ್ಲ ಕೊಡಿಸುವ ಸಾಹುಕಾರ ಯಾರು ಕೇಳಿದ್ರಪ್ಪ. ಅಪ್ಪ ನಿಮ್ಮನ್ನು ಬಿಟ್ಟು ಮತ್ತೆ ಯಾರು ಇಲ್ಲಪ್ಪ, ನಮ್ಗೆ ನೀವೇ ಶ್ರೇಷ್ಠ. ಅಪ್ಪ ಇಲ್ಲ ಅಪ್ಪನನ್ನು ಒಪ್ಪದೇ ಇದ್ದವ್ರು ಬಪ್ಪರಾಗ್ತಾರೆ. ಆಯ್ತು ಮಗನೇ, ಸಂತೋಷ ಆಯ್ತು. ಅಂದ್ರೆ ಗಂಡನಿಗಿಂತಲೂ ಅಪ್ಪನೇ ಹೆಚ್ಚು, ಅಪ್ಪನೇ ಶ್ರೇಷ್ಠ. ಅಪ್ಪ ಹೆಚ್ಚಲ್ಲ, ಅಪ್ಪನೇ ಹೆಚ್ಚು. ಅಪ್ಪನೇ ಹೆಚ್ಚು. ಅಪ್ಪ ಹೆಚ್ಚಲ್ಲ, ಅಪ್ಪ ಹೆಚ್ಚು. ಈಗ ನಾನು ಹೇಳುದಾ? ಆಯ್ತು ಹೇಳೇ. ಇನಯನೊಂದಿಗೆ ಬಾಳುವ ಭಾಗ್ಯಕ್ಕೂ ಇನಯನೊಂದಿಗೆ ಬಾಳುವ ಭಾಗ್ಯಕ್ಕೂ ಜನಕರಿ ಅನುಕೂಲಿಸುವನು. ಭಾಗ್ಯಕ್ಕೂ ಜನಕರಿ ಅನುಕೂಲಿಸುವನ. ಮನುಜ ರೂಪದಿ ಇಳಿದು ಬಂದೀಗ ದೇವನೈಸೆ. ಜನಕನು ಮನುಜ ರೂಪದಿ ಇಳಿದು ಬಂದೀಗ ದೇವನೈಸೆ. ಮನುಜ ರೂಪದಿ ಇಳಿದು ಬಂದೀಗ ದೇವನೈಸೆ. ದೇವನೈಸೆ.
ಮಗು ಮನುಜರೂಪದಿ ಇಳಿದು ಬಂದೀಗ ದೇವನೈದೆ ಅಪ್ಪಯ್ಯ, ನಿಮ್ಮ ಮಾತನ್ನು ಕೇಳುವಾಗ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನೀವು ಕೇಳಿದಂತಹ ಪ್ರಶ್ನೆಗೆ ಒಂದೇ ಮಾತಿನಲ್ಲಿ ಉತ್ತರಿಸಬೇಕು ಅಂತಾದ್ರೆ ಅಪ್ಪನೇ ಹೆಚ್ಚು. ಗೊತ್ತೇ ಅಂದ್ರೆ ಅಪ್ಪ ಯಾಕಿದ್ನಪ್ಪ ಪಿಚ್ಚು ಅಂತ. ಅಯ್ಯೋ, ಹಾಗೆ ಮತ್ತೆ ಒಂದೇ ಮಾತಲ್ಲಿ ಎಂತದ್ದೇನು ಅಕ್ಕ ನೋಡಿ ಎಷ್ಟು ಮಾತಾಡ್ಲು ಅಂತ. ಹೌದಾ? ಹಾ ಅಲ್ಲ, ಈಗ ನಿಮ್ಮ ಮನಸ್ಸಿಗೆ ವಿವರಣೆಯೊಂದಿಗೆ ಉತ್ತರಿಸಿ. ಹೌದು ಹಾಗೆಯಾ? ವಿವರ ಬೇಕು. ವಿವರಿಸ್ತೇನೆ. ನಿಮ್ಮ ಮನಸ್ಸಿಗೆ ಸಂತೋಷ ಆಗಬೇಕೆನ್ನುವಂತಹ ಕಾರಣಕ್ಕಾಗಿ ಅಪ್ಪ ಹೆಚ್ಚು ಅಂತ ಹೇಳಿದಲ್ಲ. ಅಯ್ಯೋ ಹಾಗೇನಿಲ್ಲಪ್ಪ, ನೀವೇನು ಹೇಳಿದ್ರು ನನಗೆ ಹೆಚ್ಚುಕೊಂಡು ಸಂತೋಷವೇ. ಹೌದಾ? ಈಗ ನೋಡಿ, ಮಾಂಸದ ಮುದ್ದೆಯೋಪಾದಿಯಾಗಿದ್ದಂತಹ ನಮ್ಮನ್ನ ತಿದ್ದಿ ತೀಳಿ ಸಾಕಿ ಬೆಳೆಸಿ ಕೊಡಿಸಬೇಕಾದಂತಹ ಸಂಸ್ಕಾರಗಳನ್ನೆಲ್ಲ ಕೊಡಿಸಿ ವಿದ್ಯೆ ಬುದ್ಧಿಯನ್ನು ಕಲಿಸಿ ಈಗ ನಿಮ್ಮ ಎದೆ ಎತ್ತರಕ್ಕೆ ಬೆಳೆಸಿದ್ದೀರಿ. ಹೌದು ಮಗ. ಬೆಳೆದು ದೊಡ್ಡವರಾದಂತಹ ಮಕ್ಕಳಿಗೆ ಮುಂದಾಗಬೇಕಾಗಿರುವುದು ಮದುವೆ. ಈಗ ಮದುವೆ ಆಗಬೇಕು ಅಂತಾದ್ರೆ ಮದುವೆ ಮಾಡಿಸುವವರು ಇರಬೇಕು. ಇನಿಯನೊಂದಿಗೆ ಬಾಳುವಂತಹ ಭಾಗ್ಯವನ್ನ ಕಲ್ಪಿಸುವವರು ಯಾರು ಅಂತ ಮೊದಲಾಗಿ ಯೋಚನೆ ಮಾಡಬೇಕಾಗುತ್ತದೆ. ಆ ಭಾಗ್ಯವನ್ನು ಕೊಡುವ ಯಾರು? ಅಪ್ಪ. ಅನುಗ್ರಹಿಸುವ ಅಪ್ಪ ಅಲ್ವಾ? ಈಗ ಅಪ್ಪನೇ ಇಲ್ಲದೆ ಹೋದ್ರೆ ನಾವಿರ್ತೇವ? ಅದು ಸಂಸ್ಕಾರ ಇದ್ದವರಿಗೆ ಅನುಗ್ರಹಿಸುವ ಅಪ್ಪನೇ. ಹಾ, ಕೆಲವೊಮ್ಮೆ ಅವರವರೇ ಮಾಡ್ಕೊಂಡು ಓಡಿ ಹೋಗುದು ಉಂಟು ಮಗ. ಅವಾಗ ಅಪ್ಪ ಅಮ್ಮ ನೋಡ್ತಾ ಇರುವುದೇ, ನಾನು ಮರ್ಯಾದೆ ಉಳಿಸು ಮಗ, ಮನೆ ಬಾ ಮನೆಗೆ ಬಾ ಮನೆ ಬಾ ಹೇಳುದು. ನಮ್ಮನೆ ಅಡ್ಡಲ್ಲ ಅಂತವರೆಲ್ಲ ಇಲ್ಲ. ಅಲ್ಲ ಪ್ರಪಂಚ ಹಾಗೆ ಅಲ್ವೇ? ನೀವು 3 ಜನ ಅಂತವರೆಲ್ಲ ಒಳ್ಳೆ ಸಂಸ್ಕಾರ ಸಿಕ್ಕಿದೆ, ನಿಮ್ಮ ಅಮ್ಮನ ರಕ್ತ ಹೋಗಿ ಬಂದಿದೆ, ಹಾಗಾಗಿ ತೊಂದರೆ ಇಲ್ಲ, ಅದು ಧೈರ್ಯ. ಹೌದು. ಹಾಗಾಗಿ ಇನಿಯನೊಂದಿಗೆ ಬಾಳುವುದಕ್ಕೆ ಅವಕಾಶವನ್ನು ಒದಗಿಸಿ ಕೊಡುವವನೇ ಅಪ್ಪ. ಮತ್ತೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಾದ್ರೆ ಹೇಳು ಮಗ, ಎಷ್ಟು ಬಾರಿ ಒಂದೇ ಮಾತು ಹೇಳ್ತೇವೆ. ನೀವು ಒಂದು ರೀತಿ ಒಬ್ಬ ಕುಸಿರಿ ಕೆಲಸದವನಿದ್ದ ಹಾಗೆ. ಕುಸಿರಿ ಕೆಲಸದ ಈ ಮಾಂಸದ ಮುದ್ದೆ, ಮಣ್ಣಿನ ಮುದ್ದೆ, ಅದನ್ನ ಮೆಟ್ಟಿ ಅದನ್ನ ತಟ್ಟಿ ಅದಕ್ಕೊಂದು ಆಕಾರವನ್ನು ಕೊಟ್ಟು ಅವ ಕುಂಬಾರ ಅಂತ ಆಗ್ತಾನೆ. ಅಂದ್ರೆ ನಿನ್ನ ಅಪ್ಪ ಕುಂಬಾರಳು ಅದಲ್ಲಪ್ಪ. ಅಂದ್ರೆ ಮಣ್ಣು ಮೆಟ್ಟವ. ಮಣ್ಣಿಗೂ ಒಂದು ಆಕಾರ ಕೊಡುವ ಯೋಗ್ಯತೆ ಇರೋದು ಯಾರಿಗೆ ಕೇಳಿದ್ರೆ ಅದು ಕುಂಬಾರಿಗೆ. ಹೌದೇ ಕುಲಾಲ್ರಿಗೆ. ಆದ್ರೆ ಅಪ್ಪ ಕುಸಿರಿ ಕೆಲಸದವನಿದ್ದಾಗೆ ಅಂತ ಹೇಳಿದೆ. ಯಾಕೆ? ಈಗ ಎಲ್ಲಿಯೋ ಬಿದ್ದಂತಹ ಒಂದು ಬಿದಿರು ಬೆಳೆಯನ್ನು ತಂದು ಅದಕ್ಕೆ 6 ರಂಧ್ರವನ್ನು ಮಾಡಿ ಅದನ್ನು ಸುಂದರವಾದಂತಹ ಕೊಳಲನ್ನಾಗಿರಿಸುವ ಯೋಗ್ಯತೆ ಇರುವುದಕ್ಕೆ ಯಾರಿಗೆ ಕೇಳಿದ್ರೆ ಅದು ಒಬ್ಬ ಕುಸಿರಿ ಕೆಲಸ ಮಾಡುವವನಿಗೆ. ಅದೇ ಒಬ್ಬ ದಾರಿ ಹೋಗರಿಗೆ ಅದು ಸಿಕ್ಕಿತು ಅಂತಾದ್ರೆ ಅದೇನಾಗ್ತದೆ? ಅಥವಾ ಅಲ್ಲಿಯೇ ಅದು ಕೊಳೆತು ಹೋಗುತ್ತದೆ. ಹಾಗಾಗಿ ಬಿದಿರು ಬೆಳೆಯ ರೀತಿಯಲ್ಲಿದ್ದಂತಹ ನಮ್ಮನ್ನ ಒಂದು ಸುಂದರವಾದಂತಹ ಕೊಳಲಿನ ರೂಪದಲ್ಲಿ ನಿರ್ಮಾಣ ಮಾಡಿದವರು ಅಪ್ಪ. ಹಾಗಾಗಿ ಅಪ್ಪ ಅಂತ ಹೇಳಿದ್ರೆ ಕುಂಬಾರ ಇದ್ದ ಹಾಗೆ, ಅಪ್ಪ ಅಂತ ಹೇಳಿದ್ರೆ ಒಬ್ಬ ಕುಸಿರಿ ಕೆಲಸದಲ್ಲಿದ್ದ ಹಾಗೆ. ಅಪ್ಪನೇ ಹೆಚ್ಚು, ಗಂಡ ಏನೂ ಅಲ್ಲ. ಗಂಡ ಮತ್ತೆ ಅಂದ್ರೆ ಕೂತು ಮಾಡುವ ಅಪ್ಪ ಅಳುದು. ಕೊಡಲು ಗೊತ್ತಾಯ್ತು. ಅಪ್ಪ ಹೆಚ್ಚು. ಆಯ್ತು ಮಗಳೇ, ನಿನ್ನ ಭಾವ ಅಂತ ನನಗೆ ಅರ್ಥ ಆಯ್ತು. ತಂದೆಯೇ ಶ್ರೇಷ್ಠ. ಇಬ್ಬರು ಮಕ್ಕಳು ಒಂದೇ ಅಭಿಪ್ರಾಯ ಕೊಟ್ಟಿದ್ದೀರಿ, ಉದಾಹರಣೆ ಬೇರೆ ಬೇರೆ. ಅವಳನ್ನು ಕೇಳೋದು ಬೇಡ. ಇವಳೆಲ್ಲ ಹಾಗೆಯಾ? ನಾವು ಏನ್ ಹೇಳ್ತೇವೆ ಅವಳು ಅದನ್ನೇ ಮಾಡೋದಲ್ಲ. ಹೌದಾ? ಹೌದು. ಅಲ್ಲ ಕೆಲವು ಸಾರಿ ಹಾಗೆ ಹೇಳುದು. ಒಳ್ಳೆ ಕೆಲವೊಮ್ಮೆ ನನಗೂ ಬೇಡ ಅವಳಿಗೂ ಬೇಡ ಅಂತ ಹೇಳುದು. ಕೆಲವೊಮ್ಮೆ ಬೇಡ ಹೇಳೋರು ಮೇಲ್ಗಡೆ ಕೂತ್ಕೊಂಡು ಬಹಳ ಕಷ್ಟ. ಊಟ ಮಾಡುವಾಗ ಎಲ್ಲರಿಗೂ ಬೇಕು ಹೇಳುವಾಗ ಮೇಲೆ ಕೂತ್ಬೇಕು. ಮಗ, ನೀವಿಬ್ರು ಹೇಳಿದ್ದೀರಿ, ಅವ್ರು ಹೇಳಲೇಬೇಕು. ಸಭೆಯಲ್ಲಿ ನಾಳೆ ಅವರು ಪ್ರಶ್ನೆ ಕೇಳ್ಕೊಳ್ತಾರೆ.
ಗುಣಸುಂದರಿ ಕೇಳಬೇಕಿತ್ತು. ಅವಳ ಭಾವನೆಗಳು ಬೇರೆ ಇರ್ಬೋದು. ಅವಳು ಏನಾಡ್ತಾಳೆ ಕೇಳುವ ಕುತೂಹಲದಲ್ಲಿದ್ದಾಳೆ ಅಲ್ಲ, ಹಾಗಾಗಿ ಅವಳು ಹೇಳಲೇಬೇಕು. ಹೇಳಿದ್ರಪ್ಪ ಖಂಡಿತ. ಹಾಗಾದ್ರೆ ಪುನಃ ನಾವು ಹೇಳಿದಾಗ ಹೇಳಾಯ್ತಾ? ನಾ ಹೇಳ್ತೇನೆ, ಅದು ನೀವು ಹೇಳಿದಾಗ ಆದ್ರೆ ಲಾಲಿಸುತ್ತಲೇ ತಾತ ಹೇಳುವೆ ಬಾಲೆ ಸಣ್ಣವಳೆನು ಲಾಲಿಸುತ್ತಲೇ ತಾತ ಹೇಳುವೆ ಬಾಲೆ ಸಣ್ಣವಳೆನು ಹೇಳುವೆ ಬಾಲೆ ಸಣ್ಣವಳೆನು ಕೀಳುಗಳೆಯದಿರು ತಾಳುತ್ತ ಕೃಪೆಯನು ಸಣ್ಣವಳೆನು ಕೀಳುಗಳೆಯದಿರು ತಾಳುತ್ತ ಕೃಪೆಯನು ಆಲೋಚಿಸು ಭೂಲೋಲದಯಾನಿದೆ ಆಲೋಚಿಸು ಭೂಲೋಲದಯಾನಿದೆ ಕಿರುಗಳೆಯದಿರು ತಾಳುತ್ತ ಕೃಪೆಯನು ಆಲೋಚಿಸು ಭೂಲೋಲದಯಾನಿದೆ ಪ್ರಾಯಪತಿ ರಕ್ಷಿಸಿ ಪೊರೆವಾ ಜನ್ಮವನೀವಾನ್ ಪ್ರಾಯಪತಿ ರಕ್ಷಿಸಿ ಪೊರೆವಾ ಸತಿವೃತ್ತಾಭ್ಯದಿಸುತ್ತ ಸಂರಕ್ಷಿದೆ ಸತಿವೃತ್ತಾಭ್ಯದಿಸುತ್ತ ಸಂರಕ್ಷಿದೆ ಕ್ಷಿತಿಯಳು ನೆರೆವಳು ಸತತ ಸಂಪೂಜ್ಯತೆ ಕ್ಷಿತಿಯಳು ನೆರೆವಳು ಸತತ ಸಂಪೂಜ್ಯತೆ ಲಾಲಿ ಪುತಿಲಿ ತಾತ ಪೇಳುವೆ ಬಾಲ ಸಣ್ಣವಳು ಲಾಲಿಸು. ಅಪ್ಪ ಹೇಳು ಮಗಳೇ ಹೇಳು. ಈಗಾಗಲೇ ಅವ್ರು ಹೇಳಿದ್ರು, ಅವ್ರು ಮತ್ತೆ ಬೇರೆ ಹೇಳಲಿಕ್ಕಿಲ್ಲ, ನಾವ್ ಹೇಳಿದ್ರೆ ಹೇಳ್ತಾಳೆ ಅಂತ. ಮಗಳೇ ಹಾ, ಅವರು ಎಣಿಸಿದ್ದ ಹಾಗೆ ಒಟ್ಟು ತೀರ್ಮಾನ ಬೇರೆ, ಶಬ್ದ ಜೋಡಣೆ ಬೇರೆ. ನಿನ್ನ ಮಾತನ್ನು ಕೇಳಿ ನನ್ನ ಮೈಯೆಲ್ಲ ಕಿವಿಯಾಗಿದೆ ಕಂದ. ಆ ಸಂತೋಷಕ್ಕಾಗಿ ಅದನ್ನು ಹೇಳಲೇಬೇಕು. ನನ್ನ ಮುದ್ದಿನ ಮಗಳು ನೀನು, ನನ್ನ ಕೊನೆಯ ಮಗಳು ನೀನು. ಇವರು ಸಣ್ಣವಳು ನೀನೇ ಅಲ್ವೇನೆ? ಅನುಮಾನವೇ ಇಲ್ಲ. ಅದು ಹಾಗೆ ಹಾ. ಈ ತಂದೆ ತಾಯಿಗಳ ಪ್ರೀತಿ ಎನ್ನುವಂತದ್ದು ಪ್ರವಾಹದ ಹಾಗೆ. ಹಾ, ಈ ನಿಮ್ಮ ಪ್ರೀತಿಯ ಪ್ರವಾಹ ಹೀಗೆ ಹರಿದು ಹೋಗುವ ಸಂದರ್ಭಕ್ಕೆ ನಾನು ಕೊನೆಯವಳಾದೆ. ಒಂದು ಪ್ರವಾಹಕ್ಕೆ ಆಣೆಕಟ್ಟನ್ನು ಕಟ್ಟಿದ್ರೆ, ಎಡೆಗೋಡೆಯನ್ನು ಒಡ್ಡಿದ್ರೆ ಅಲ್ಲಿ ನೀರು ಏರಿ ನಿಲ್ತದೆ. ಹೌದಾ? ಹೌದು. ನನ್ನ ಪ್ರೀತಿ ಎಂಬ ಪ್ರವಾಹಕ್ಕೆ ನೀನು ಒಡ್ಡು. ಹೌದು, ಅಲ್ಲಿ ಹಾಗೆ ಪ್ರೀತಿ ಹೆಚ್ಚುಂಟು, ಅಲ್ಲೇ ಉಂಟು. ನೀರು ಏರಿ ನಿಲ್ಲುವ ಹಾಗೆ ಹೆಚ್ಚಾಗಿ ನಿಂತಿದೆ. ಹಾ. ಅದರ ಜೊತೆಗೆ ಹಿರಿಯವಳಿಗೆ ಹೊಣೆಗಾರಿಕೆ, ಮಧ್ಯದವಳು ಲೆಕ್ಕಕ್ಕಿಲ್ಲ ಅಂತ ಆಗ್ತದೆ, ಕೊನೆಯವಳು ಬಾಲಕ್ಕೆ ಕುಡಿದಿದ್ದಾಳೆ. ಅದೊಂದೌದು. ಶಾಸ್ತ್ರ ರೀತಿಯ ಕೆಲವು ಕರ್ಮಾಂಗಗಳು ಹಾಗೆ. ಜ್ಯೇಷ್ಠ ಕನಿಷ್ಠ ಇಬ್ರೆ ಮಧ್ಯದವಳು ಏನೂ ಇಲ್ಲ. ಬೇಸರ ಆಗ್ತದೆ. ನೀನು ಹಾಗಾದರೆ. ಓ ಮಗಳೇ, ನನ್ನನ್ನು ಯಾಕೆ ಮಧ್ಯೆ ಹುಟ್ಟಿಸಿದ್ದು? ಯಾಕಮ್ಮ ನೀ ಮಧ್ಯೆ ಉಟ್ಬಿಟ್ಟೆ? ಲೆಕ್ಕಕ್ಕಿಲ್ಲ ಅಂತ ಆಯ್ತಲ್ಲ. ಹಾಗಾದ್ರೆ ಕರ್ಮಾಂಗಗಳಲ್ಲಿ ಅಂತ ಹೇಳಿದೆ. ಇನ್ನು ಸಿಂಹಾಸನ ಇರುವ ಕಾಲಕ್ಕೂ ಹಾಗೆ ಹಿರಿಯುವ ಸರಿ ಇಲ್ಲದಿದ್ರೆ ಎರಡನೇ ಹೇಳ್ಬೋದು. ನೀನು ತಿಳ್ಕೊಂಡು ನೋಡ್ಕೊಂಡು ಅದಕ್ಕೆ ಹೇಳುವುದು ಮಧ್ಯಸ್ಥಿಷ್ಠತೆ ದಾಂಡಿ. ಹೌದಾ? ಮಧ್ಯದವ್ರು ಸುದ್ದಿ ಬಿಟ್ಟು ಮುಂದೆ ಹೋಗ್ತಾ ಇದ್ದೆ. ಯುದ್ಧ ಮಾಡುದು ನೀನೇ ಆದ್ರೆ ಅವ್ರು ಯಾರು ಯುದ್ಧ ಮಾಡೋ ಸುದ್ದಿ ಹೇಳಿಲ್ಲ. ಮೈ ಮೇಲೆ ಬೀಳುತ್ತೆ ಅಂತ ಹೇಳಿದ್ ನೀನು ಒಬ್ಬಳೇ. ಸಣ್ಣವಳೆನ್ನುವ ಕಾರಣಕ್ಕಾಗಿ ನನ್ನ ಮಾತನ್ನು ತಿರಸ್ಕರಿಸಿದೆ. ಅದು ಸ್ವೀಕರಿಸುವ ಹಾಗಿದ್ದೆ, ಸ್ವೀಕರಿಸಬೇಕು, ಪಾಲಿಸಬೇಕು, ಲಾಲಿಸಬೇಕು. ಕೆಲವೊಮ್ಮೆ ಹಾಗೆ ಆಗ್ತದೆ ಮಗ. ದೊಡ್ಡವರಾಡುವ ಸಣ್ಣ ಮಾತು ಲೆಕ್ಕಕ್ಕೆ ಸಿಗ್ತದೆ. ಹೌದು. ಸಣ್ಣವರಾಡುವ ದೊಡ್ಡ ಮಾತು ಒಮ್ಮೊಮ್ಮೆ ಲೆಕ್ಕಕ್ಕೆ ಸಿಗುವುದಿಲ್ಲ. ಹೌದು.
ಆದ್ರೆ ಹಾ. ನನ್ನ ಮಗಳಾದ ನಿನ್ನನ್ನ ಹ. ಸಣ್ಣವಳು ಎಂಬುದಾಗಿ ತಿಳಿಯುವುದೇ ಇಲ್ಲ ಮಗ. ಗ್ರಹಿಸುವ ಶಕ್ತಿ ಹಾ. ಅಲ್ವಾ? ಹೌದು. ಅದು ನಿಮ್ಮಲ್ಲುಂಟು ಅನ್ನೋ ವಿಶ್ವಾಸ ನನಗುಂಟಪ್ಪ. ಹ್ಮ್. ಹಾಗಾಗಿ ನಾನಾಡುವ ಮಾತನ್ನ ಪ್ರೀತಿಯಿಂದ ಆಲಿಸಿ ಪಾಲಿಸಬೇಕು ಅಂತ ಕೇಳಿಕೊಳ್ಳುವುದು. ಹೇಳು ಮಗಳೇ, ಹೇಳು. ಅಪ್ಪ ಓ. ಪಿತ ಜನ್ಮ ನೀವ. ಆ, ನೋಡಿ ನೀವು ಹೇಳಿದ ದಾರಿಗೆ ಬಂತು ಅಲ್ಲ? ಅಕ್ಕ ಹೇಳಿದ್ದ ಹೌದಾ? ಹಾ. ಈ ಲೋಕಕ್ಕೆ ನಮ್ಮನ್ನು ತಂದವನು ತಂದೆ ಹೌದು ಅಲ್ವಾ? ಹ್ಮ್. ಅದ್ರ ಜೊತೆಗೆ ಹುಟ್ಟುವಾಗಲೇ ಪ್ರೀತಿಸ್ತಾರೆ, ಅನುಮಾನವೇ ಇಲ್ಲ. ಹುಟ್ಟಿದ ಮೇಲೂ ಸಹಿತವಾಗಿ ಮತ್ತೆ, ಹಾ. ಹೆತ್ತವರಿಗೆ ಹೆಗ್ಗಣವು ಮುದ್ದು ಹೇಳುವುದಿಲ್ವಾ? ಇವಳು ಗೊತ್ತಾಯ್ತು ಹೇಳಿದ್ದು. ಹಾ. ಹಾಗೆ ಅಂದ್ರೆ ಹೆತ್ತದ್ದೆಲ್ಲ ಹೆಗ್ಗಣ ಅಂತಲ್ಲ, ಹಾಗಲ್ಲಪ್ಪ, ಹಾ. ಹೆತ್ತವರಿಗೆ ಹಾಗೆ ಆ ಭಾವನೆ ಬೇಕು. ಬೇಕು. ಹಾ. ಹಾಗೆ ಅವರನ್ನ ಪಾಲಿಸಿ ಪೋಷಿಸಬೇಕಾದದ್ದು ತಂದೆಗೆ ಕರ್ತವ್ಯವೂ ಹೌದು, ತಂದೆ ತಾಯಿಗಳಿಗೆ. ನೂರಕ್ಕಿನೂ. ಹಾಗೆ ಅವರು ಪ್ರಾಯ ಸಮರ್ಥರಾದಾಗ ಅವರಿಗೆ ಸರಿಯಾದಂತಹ ಸಂಸ್ಕಾರ, ಹೆಣ್ಮಕ್ಕಳಾದ್ರೆ ಮದುವೆ, ಗಂಡ್ಮಕ್ಕಳಿಗೂ ಮದುವೆಯೇ. ಹೆಣ್ಣು ಮಕ್ಕಳಾದ್ರೆ ಬೇರೆ. ಕನ್ಯಾದಾನ ಹೌದು. ಅಲ್ವಾ? ಹೌದು. ಯೋಗ್ಯ ವರ್ಣನ ನೋಡಿ ಮದುವೆ ಮಾಡಿಕೊಡುವ ಬಹಳ ಶ್ರೇಷ್ಠ. ಅಲ್ವಾ? ಆ ನಂತರದಲ್ಲಿ ಹೆಣ್ಣಾದವಳು ಗಂಡನ ಸೇವೆಯ ಮೂಲಕವಾಗಿ ಮಕ್ಕಳನ್ನು ಪಡೆದು, ಹ್ಮ್. ಹೆಣ್ಣಾದವಳಿಗೆ ಸ್ವಾತಂತ್ರ್ಯವೇ ಇಲ್ಲ ಅಂತ ಹೇಳಿದ್ರು. ಹ್ಮ್. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತಿ ತತ್ರ ದೇವತಾ ಅಂತ ಹೇಳಿದ್ರು. ಹೌದು. ಹೆಣ್ಣಿಗೆ ಸ್ವಾತಂತ್ರ್ಯವಿಲ್ಲ. ಹೇಗೆ? ಬಾಲ್ಯದಲ್ಲಿ ಪಿತನಾದೀನ, ಹಾ. ಯೌವನದಲ್ಲಿ ಪತ್ನಿಯಾದೀನ, ಹ್ಮ್. ಮುಪ್ಪಿನಲ್ಲಿ ಸುತನಾದೀನ. ಅದು ನಿಜವಾಗಿ ಹೆಣ್ಣಿಗೆ ಹೇಳಿದ ಮಾತಲ್ಲ, ಅದು ಗಂಡಿಗೆ ಹೇಳಿದ ಮಾತು. ಹ್ಮ್. ಹೆಣ್ಣನ್ನ ಅಬಲೆಯಾಗಿ ಹಾಗೆ ಬಿಡಕೂಡದು, ನಿಮ್ಮ ಕರ್ತವ್ಯವದು. ಅಮೂಲ್ಯವಾಗಿದ್ದನ್ನ ಕಾಪಾಡಬೇಕಾದದು ಹ. ಹೊಣೆಗಾರಿಕೆ. ಅದಕ್ಕಾಗಿ ಅಲ್ವಾ ನೋಡಿ, ಸ್ತ್ರೀ ರತ್ನ, ಹಾ. ಗಂಡ ರತ್ನ ಅಂತ ಯಾರು ಹೇಳಿದ್ರು? ನಾನು ಸಂತೋಷವಾಗಿರ್ಲಿ ಕಾರಣ ಏನು? ಹಾ. 3 ರತ್ನ ಉಂಟು ಅಂತಲೇ ಅಲ್ವಾ? ಹಾ. ಹಾಗಾಗಿ ಅಂತಹ ಅಮೂಲ್ಯವಾದಂತಹ ಹೆಣ್ಣೆಂಬುವಳನ್ನ ಹ್ಮ್. ಕಾಪಾಡಿಕೊಳ್ಳುವ ಹೊಣೆಗಾರಿಕೆ ನಿಮಗೆ ನಿಮ್ಮ ನಿಮ್ಮ ಹೌದು. ಕಾರ್ಯಕ್ಷೇತ್ರದಲ್ಲಿ ಹೌದು. ಎನ್ನುವುದನ್ನು ಸೂಚಿಸಿದ್ದಾರೆ. ಮತ್ತೆ ಕಾಲಕ್ಕೆ ಬೇಕಾಗಿದ್ದನ್ನ ಕೊಟ್ಟು ಒದಗಿಸುವಾಗ ಹಾ. ಮತ್ತೆ ಹೆಣ್ಣಿಗೆ ಸ್ವಾತಂತ್ರ್ಯ ಬೇಕಾ ಅನ್ನುವುದಷ್ಟೇ. ಅಷ್ಟೇ ಅದು. ಅಲ್ಲಿ ಅದರ ಅರ್ಥ. ಹಾಗಂತ ಅನಿವಾರ್ಯವಾದರೆ ಅವಳಿಗೆ ಸ್ವಾತಂತ್ರ್ಯ ಛೇ. ಇಲ್ಲೆಲ್ಲ ಬ್ಯಾಕ್ ಬಂದ ಕೇಳುವುದಲ್ಲ ಖಂಡಿತ ಉಂಟು ಇರ್ಲಿಕ್ಕೆ ಅಲ್ವಾ? ಹಾ. ಮತ್ತೆ ಹಾಗಾಗಿ ಹಾ. ಹೆಣ್ಣಾದವಳಿಗೆ ಸ್ವಾತಂತ್ರ್ಯವಿಲ್ಲದೆ ಹೋದ್ರು ಬದುಕನ್ನು ಸಾರ್ಥಕಗೊಳಿಸಿಕೊಳ್ತಾಳೆ ಅವಳು. ಹೌದು. ಹೆಣ್ಣು ಪ್ರಪಂಚದ ಕಣ್ಣು ಅಂತ ಅನಿಸಿಕೊಳ್ತಾಳೆ, ಹೆಣ್ಣು ಸಂಸಾರದ ಕಣ್ಣು ಅಂತ ಅನಿಸಿಕೊಳ್ತಾಳೆ, ಹೆಣ್ಣು ಉಭಯ ಕುಲ ಉದ್ಧಾರಣೆ ಅಂತ ಹೇಳಿಕೊಳ್ತಾಳೆ. ಹೌದೇ ಮಗಳೇ. ಹೌದಾ? ಹಾಗಿದ್ರೆ ಹೊಟ್ಟೆಯ ಮೇಲಿದ್ದ ದೀಪ ಹೌದಾ? ಒಳಗು ಬೆಳಗು ಒಳಗು ಬೆಳಗು. ಹಾಗೆ ಹುಟ್ಟಿದ ಮನೆಯನ್ನು ಸೇರಿದ ಮನೆಯನ್ನು ಬೆಳಗುವ ಭಾಗ್ಯದೇವತೆ ಹೆಣ್ಣು ಅಂತ ಹೇಳಿದ್ರು. ಹಾಗಾಗಿ ಅದರ ಜೊತೆಗೆ ಹೆಣ್ಣಾದವಳು ತನ್ನ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ಳುವುದು ಎಲ್ಲಿ ಹಾ. ಅದನ್ನು ಇದು ಯೋಚಿಸುವುದಲ್ಲ ಪ್ರಧಾನ. ಅಲ್ವಾ? ಹಾ. ಹಾಗಾಗಿ ಹೆತ್ತಲ್ಲದೆ ಹೆಣ್ಣಲ್ಲ. ಮಾತು. ಹೆಣ್ಣುತನದ ಸಾರ್ಥಕತೆ ಎನ್ನುವಂತದ್ದ ತಾಯ್ತನವನ್ನು ಅನುಭವಿಸಿದ ಆವಾಗ. ಹೌದು. ಹಾಗಿದ್ರೆ ಆ ತಾಯ್ತನವನ್ನು ಕರುಣಿಸುವವನು ಯಾರು? ಯಾರು? ಕೈ ಹಿಡಿದ ಗಂಡ ಅವನೇ ಕೊಡ್ಲಿ ಅಲ್ವಾ? ಹೌದು. ಹಾಗಾಗಿ ತನ್ನ ಪತಿಯನ್ನ ಸೇವಿಸುವುದರ ಮೂಲಕವಾಗಿ ಹ್ಮ್. ತಾನು ಪತ್ನಿ ಎನ್ನುವುದನ್ನ ಪ್ರಸ್ತುತಪಡಿಸಿ ಹ್ಮ್. ಅದರ ಜೊತೆಗೆ ಪುತ್ರರನ್ನ ಪಡೆದು ಹ್ಮ್. ಆ ಸಂಸಾರವನ್ನು, ಆ ಕುಲವನ್ನು ಉದ್ಧರಿಸ್ತಾಳೆ ಹೆಣ್ಣಾದವಳು. ಹ್ಮ್. ಆ ಕಾರಣಕ್ಕಾಗಿ ತಾನು ತಾಯ್ತನವನ್ನು ಅನುಭವಿಸಿ ಒಂದು ಕುಲವನ್ನು ಉದ್ಧರಿಸುವಲ್ಲಿ ಅನುಕೂಲಿಸುವಂತಹ ಗಂಡ ಹ್ಮ್. ಅವ ಬದುಕಿನಲ್ಲಿ ಶ್ರೇಷ್ಠ ಅಂತ ಅನಿಸಿಕೊಳ್ತಾನೆ ಹೆಣ್ಣಾದವಳಿಗೆ. ಹ್ಮ್. ಆ ನಂತರದಲ್ಲಿ ಮಗನಾದವ ಅವನನ್ನು ಪೋಷಿಸಬೇಕಾದ ಅವನಿಗೂ ಕರ್ತವ್ಯ. ಹ್ಮ್. ಹಾಗಾಗಿ ಹೆಣ್ಣಾದವಳ ಬದುಕಿನಲ್ಲಿ ನನಗನಿಸುವುದು, ಅಪ್ಪ ಅಪ್ಪನಿಗಿಂತಲೇ ಗಂಡನೇ ಶ್ರೇಷ್ಠ, ಗಂಡನೇ ಹೆಚ್ಚು ಅಂತ ಅನಿಸ್ತದೆ. ಚೆನ್ನಾಗಿ ಮಾತಾಡಿದ್ದಾಳೆ. ಪಿತ ಜನ್ಮ ಈವ ಹೌದು. ಪ್ರಾಯದಿ ಹ. ಪತಿ ರಕ್ಷಿಸಿ ಪೊರೆವ. ಇನ್ನೂ ಒಂದು ಮಾತುಂಟಪ್ಪ. ಹ. ಈಗ ದೊಡ್ಡ ಹೇಳಿದ್ದು, ಹ. ಅಪ್ಪ ಶಿಲ್ಪಿಯ ಹಾಗೆ ಹ. ಕಲ್ಲೊಂದನ್ನು ಕೆತ್ತಿ ಮೆತ್ತಿ ಅದನ್ನ ಮೂರ್ತಿಯಾಗಿಸ್ತಾನೆ. ಗೊತ್ತಾಯ್ತಾ? ಹೇಳುದೇ ಬೇಡ. ಹ. ಅಂದ್ರೆ ಅಪ್ಪ ಕಲ್ಲು ಅಂತ ಹೇಳುದು ಅವಳು ಅಲ್ವಾ? ನೀನೇನದೇ ಹೇಳುದಲ್ಲ. ಅಲ್ಲಪ್ಪ, ನಾನು ಹೇಳುದು ನನ್ನಲ್ಲ. ಹ. ಈಗ ಕಲ್ಲು ಒಂದೇ ಆಗಿರಬಹುದು, ಹ. ಸುಂದರವಾದಂತಹ ಆಕಾರವನ್ನು, ಬೇರೆ ಬೇರೆ ರೀತಿಯ ಆಕಾರವನ್ನು ಕೊಡಬಹುದು. ಆಕಾರವನ್ನು ಕೊಟ್ಟಾಗ ಒಂದು ಕಂಬವೂ ಆಗಬಹುದು, ಒಂದು ಮೆಟ್ಟಿಲೂ ಆಗಬಹುದು, ಒಂದು ಸುಂದರ ದೇವರ ಮೂರ್ತಿಯೂ ಆಗಬಹುದು, ಒಂದು ಪ್ರದರ್ಶನಕ್ಕಿಡುವ ಮೂರ್ತಿಯೂ ಆಗಬಹುದು. ಒಂದೇ ಕಲ್ಲಾದ್ರೂ ಸಹಿತವಾಗಿ ಒಂದು ದೇವಸ್ಥಾನದಲ್ಲಿ ಹೀಗೆ ತಿರುಸುವ ಕಂಬ ಆಗ್ಬಿಟ್ರೆ ತಿರುಸು ನೋಡುದಷ್ಟೇ, ಅದಕ್ಕಾಗೆ ಕಂಬ. ಆ ಕಂಬಕ್ಕೆ ಯಾರು ಕೈ ಮುಗುವುದಿಲ್ಲ. ಹಾಗಂತ ತಿರ್ಸುವುದೇ ಕೆಲಸ. ತಿರುಸುವುದೇ ಅದೇ ಆ ಒಳಗಿರುವ ಆತ್ಮಲಿಂಗ, ಅದಕ್ಕೆ ಆಕಾರ ಇಲ್ಲದೆ ಹೋದ್ರು ಗುಂಡಾಗಿದ್ರು ಸಹಿತವಾಗ ಅದಕ್ಕೆ ಕೈ ಮುಗಿತಾರೆ. ಹೌದಾ? ಹಾಗಿದ್ರೆ ಕೇವಲ ಮೂರ್ತಿಯನ್ನು ಕೆತ್ತಿದಲ್ಲಿಗೆ ಮುಗಿಲಿಲ್ಲ, ಆ ಮೂರ್ತಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಅದು ಯಾರು ಮಾಡುದು? ಅದು ಗಂಡನಾದವ. ಹೆಣ್ಣಿನ ಬದುಕಿನಲ್ಲಿ ಹೆಣ್ಣುತನವನ್ನ ತುಂಬುವ ಗಂಡ. ಹಾಗೆ ಮತ್ತೊಂದು ಸಣ್ಣ ಕೇಳಿತ್ತು, ಕೊಳಲು 6 ರಂಧ್ರವನ್ನ ಮಾಡಿ ಕೊಳಲಾಗಿಸ್ತಾನೆ. ಅವಳಿಗೂ 7ನೇ ರಂಧ್ರ ಒಂದುಂಟು, ಅದರಲ್ಲಿ ಉಸಿರು ತುಂಬಬೇಕು ಅಂತ ಹೇಳಿ ಮರ್ತೋಗಿದೆ ಬಹುಶಃ. ಆ ಉಸಿರು ತುಂಬುವುದು ನಾನು ಕೇಳಿಲ್ಲ. ಅಂದ್ಬಿಟ್ಟೆ. ಆ ಉಸಿರು ತುಂಬುವುದು 7ನೇ ರಂಧ್ರದಲ್ಲಿ. ಅದರಲ್ಲಿ ಉಸಿರು ತುಂಬಿದವಾಗ ಮಾತ್ರ ಆ 6 ರಂಧ್ರಗಳಲ್ಲಿ ಮೇಲೆ ಹೋಗುತ್ತದೆ.
ಹೌದಾ ಹಾಗಾಗಿ ರಚಿಸಿದ ಕೊರಳಿನಲ್ಲಿ ಉಸಿರನ್ನು ತುಂಬುವ ಗಂಡ ಹೌದಾ ಅವನನ್ನ ಸರಿಯಾಗಿ ಆರೋಗ್ಯಪೂರ್ಣವಾಗಿ ಬೆಳೆದು ನಿಲ್ಲಿಸುವವ ತಂದೆಯಾದ್ರೂ ಸಹಿತವಾಗಿ ಫಲಿಸುವಂತೆ ಮಾಡುವ ಗಂಡ ಹಾಗಾಗಿ ಗಂಡನೇ ಬದುಕಿನಲ್ಲಿ ಶ್ರೇಷ್ಠ ತರಿಸಿಕೊಳ್ತಾನೆ ಮಗ ಚೆನ್ನಾಗಿ ಆಡಿದ್ಯಮ್ಮ ಸಂತೋಷ ಆಯ್ತು. 6 ರಂಧ್ರ ಮಾಡುವ ಅಪ್ಪ 7ನೇ ರಂಧ್ರಕ್ಕೆ ಉಸಿರನ್ನು ತುಂಬುವ ಗಂಡ. ಹೌದು. ಈ 6 ರಂಧ್ರದ ಅಳತೆಯಲ್ಲಿ ವ್ಯತ್ಯಾಸ ಆದ್ರೆ ತುಂಬಿದ ಉಸಿರು ನಷ್ಟ ಆಗುದಿಲ್ವಾ? ವ್ಯತ್ಯಾಸ ಸ್ವರ ವ್ಯತ್ಯಾಸ ಆಗ್ತದೆ, ಅದರಲ್ಲಿ ವ್ಯತ್ಯಾಸ ಇರಬೇಕು ರಂಧ್ರದಲ್ಲಿ. ಅಲ್ಲಲ್ಲ, ಆ ವ್ಯತ್ಯಾಸ ಬೇರೆ, ಕ್ರಮವತ್ತಾದ ವ್ಯತ್ಯಾಸಗಳು ಬೇರೆ. ಅದೇ ಪೂರ್ಣ ವ್ಯತ್ಯಾಸ ಆದ್ರೆ ಬೇರೆ ಎಲ್ಲ ಒಂದು ಸೀಳಿದ್ದರೆ ಸ್ವರ ಬರ್ತದ ಮಗ? ಬರುವುದಿಲ್ಲ. ಹಾಗೆ ಹೆಣ್ಣು ಎಂಬಂತ ಕೊಳಲನ್ನ ಪರಿಪೂರ್ಣವಾಗಿ ಸಿದ್ಧ ಮಾಡಿದಾಗ ಮಾತ್ರ ಗಂಡ ಎಂಬಂತ ವ್ಯಕ್ತಿಗೆ ಉಸಿರು ತುಂಬಲಿಕ್ಕೆ ಆಗ್ತದೆ. ಧರ್ಮ ತುಂಬಲಿಕ್ಕೆ ಆಗುದಿಲ್ಲ ಗಂಡಿಗೆ. ಆ ಪರಿಪೂರ್ಣವಾಗಿ ಸಿದ್ಧಪಡಿಸುವುದು ಅಪ್ಪನಿಗೆ ಕರ್ತವ್ಯ ಅಲ್ವಾ? ಅದರಲ್ಲಿ ಸರಿಯಾಗಿ ಅಂದ್ರೆ ಅಪ್ಪನ ಕೆಲಸ ಅದು. ಹಾಗೆ ಪಡದಲ್ಲಿ ಮುಗಿಲಿಲ್ಲ, ಅವ್ರನ್ನ ಸಂಸ್ಕಾರಯುತವಾಗಿ ಯೋಗ್ಯವಾಗಿ ಆರೋಗ್ಯಪೂರ್ಣವಾಗಿ ನಾನು ಕೇಳಿದ್ದು ಆರೋಗ್ಯಪೂರ್ಣವಾಗಿ ಬೆಳೆದು ನಿಲ್ಲಿಸುವುದು. ಹುಟ್ಟಿದ ತಪ್ಪಿಗೆ ಅಷ್ಟು ಮಾಡ್ಬೇಕ? ತಪ್ಪೆಂತದ್ರಲ್ಲಿ ಮಾಡ್ಬೇಕು, ಕರ್ತವ್ಯ ಅವನಿಗೆ. ಹುಟ್ಟಿದ ಸಾರ್ಥಕ. ಹೌದು. ಅಂದ್ರೆ ಇನ್ನೊಂದು ಹೇಳಿದೆಯಲ್ಲ ನೀನು, ಏನು? ಪ್ರಾಣ ಪ್ರತಿಷ್ಠೆ ಮಾಡುವವ ಅಂತ. ಹೌದು. ದಾರಿಯಲ್ಲಿ ಬಿದ್ದ ಕಲ್ಲನ್ನೆಲ್ಲ ತಗೊಂಡೋಗಿ ಪ್ರತಿಷ್ಠೆ ಮಾಡುದಿಲ್ವಲ್ಲ? ಆಗುದಿಲ್ಲ. ಆ ಮೂರ್ತಿಗೊಂದು ಅಳತೆ ಉಂಟು. ಮುಖ ಎಷ್ಟು, ತಲೆ ಎಷ್ಟು, ದೇಹ ಎಷ್ಟು, ಕೆಳಭಾಗ ಹೇಗೆ, ಮೇಲ್ಭಾಗ ಹೇಗೆ, ಒಂದು ಅಳತೆಯಲ್ಲೇ ಮೂರ್ತಿ ಕೆತ್ತಬೇಕು ಅಲ್ವಾ? ಹೌದು. ಹಾಗೆ ಕೆತ್ತಿದಾಗ ಮಾತ್ರ ಪ್ರತಿಷ್ಠಾಪನೆ ಮಾಡ್ತಾರೆ. ಕೆಲವೊಮ್ಮೆ ಹಾಗಲ್ಲ, ಗೋಣು ಕಲ್ಲು ದೇವರಾಗ್ತದೆ. ಹೌದು. ಐಶ್ವರ್ಲಿಂಗ ನೋಡುದಿಲ್ಲ, ಯಾವ ಆಕಾರವಿಲ್ಲ. ಅದಕ್ಕೊಂದು ಆಕಾರ ಉಂಟಮ್ಮ. ಜಟಕನ ಕಲ್ಲು ನೋಡುದಿಲ್ಲ, ಯಾವ್ದು ಬರೀ ಒಂದು ಕಲ್ಲು ಅಮ್ಮ. ಅದಕ್ಕೂ ಒಂದು ಆ ಗ ಎಂಬಂತ ಆಕಾರ ಉಂಟು ಅಲ್ವಾ? ಇರ್ಲಿ. ಅದಕ್ಕೊಂದು ವ್ಯವಸ್ಥೆ ಅಂತ ಉಂಟಮ್ಮ. ಎಲ್ಲವೂ ಈಶ್ವರಲಿಂಗ ಆಗೋದಿಲ್ಲ, ಎಲ್ಲದೂ ಮೂರ್ತಿ ಆಗುದಿಲ್ಲ. ಈಶ್ವರಲಿಂಗ ವಿಷ್ಣು ಆಗೋದಿಲ್ಲ. ಅದಕ್ಕೊಂದು ಮೂರ್ತಿ ಅಂತ ಉಂಟು, ಮೂರ್ತವೂ ಬೇಕು. ಆಮೇಲೆ ಸಾಲಿಗ್ರಾಮ ವಿಷ್ಣು ಆಗ್ತಾನೆ, ಅದು ಬೇರೆ. ಹಾಗಾದ್ರೆ ಸಾಲಿಗ್ರಾಮ ಬೇರೆ, ಆತ್ಮಲಿಂಗ ಬೇರೆ. ನೋಡು, ಕೆತ್ತುವುದು ಪ್ರಧಾನ ಅಲ್ಲ, ಪ್ರಾಣ ಪ್ರತಿಷ್ಠೆಯೇ ಪ್ರಧಾನ. ಅದನ್ನು ಗಂಡ ಮಾಡ್ತಾನೆ ಅಂತ ಹೇಳ್ತಾನೆ. ಹೌದು. ಈ ಕೆತ್ತದೇ ಇದ್ರೆ ಎಷ್ಟು ಸಾವಿರಾರು ಕಲ್ಲು ಉಂಟು, ಅದಕ್ಕೆಲ್ಲ ಗಂಡದ ಪ್ರಾಣ ಪ್ರತಿಷ್ಠೆ ಮಾಡ್ಲಿಕ್ಕೆ ಆಗ್ತದ? ಅದಕ್ಕೆ ಎಂತ ಬದನೆಕಾಯಿ ಮಾಡೋದು? ಅದಕ್ಕೆ ಹೇಗೆ ಸಿದ್ಧಪಡಿಸಿದಾಗ ಹೆಣ್ಣು ಅಂತ ಮದುವೆ ಮಾಡ್ಕೊಟ್ಟು ಮಾತ್ರ ನೀವು ಒಂದು 6 ಗಂಟೆ ತಗೊಂಡು ಕೊಟ್ಟರೆ ಮದುವೆ ಮಾಡ್ಲಿಕ್ಕೆ ಆಗ್ತದ? ಅದು ಮಾಡ್ಬೇಕು, ಅದು ಕರ್ತವ್ಯ ಅವನದ್ದು. ಮಗಳೇ, ಅಪ್ಪನಿಗೆ ಹೀಗೆ ಕರ್ತವ್ಯ. ಹೌದು. ಗಂಡನಿಗೂ ಕರ್ತವ್ಯವೇ ಅದು. ಹೌದು. ಅವನಿಗೆ ಭದ್ರ ಅಂತ ಕರಿತೇವೆ ನಾವು. ಸರಿ. ಅವನನ್ನ ರಮಣ ಅಂತ ಕರಿತೇವೆ ನಾವು. ಹೌದು. ಹೆಣ್ತನವನ್ನ ಸಾರ್ಥಕ ಮಾಡಿಸಬೇಕಾದದ್ದು ಅದು ಗಂಡನಿಗೆ ಕರ್ತವ್ಯ. ಹೌದು. ಅವ ಇವಳನ್ನು ಸಾರ್ಥಕವಾಗಿ ಬಳಸ್ಕೊಳ್ಳಿಲ್ಲ ಅಂತಾದ್ರೆ ಅವನು ಪ್ರಯೋಜನ ಇಲ್ಲ, ಗಂಡ ಶ್ರೇಷ್ಠ ಆಗುದಿಲ್ಲ ಅವಾಗ. ಅದಕ್ಕೆ ಅವ ಕನಿಷ್ಠ ಆಗ್ತಾನೆ ಅವಾಗ. ಸರಿ. ಹಾಗಾಗಿ ನಾನು ಹೇಳುದು, ಈ ಗಂಡನೇ ಶ್ರೇಷ್ಠ ಅಂತ ಹೇಳ್ತೀಯಲ್ಲ, ಹೀಗೆ ದಿನ ಕಳೆದವರು ಇದ್ದಾರ ಮಗ. ಅದೇ ಬೇಕಾದ ಪ್ರಶ್ನೆ. ಅನುಸೂಯಾದಿಗಳು ಅನುಸೂಯಾದಿಗಳು ತಮ್ಮಯ ಇನಿಯನ ಸೇವೆಯೊಳು, ತಮ್ಮಯ ಇನಿಯನ ಸೇವೆಯೊಳು ಗಣಪತಿ ವ್ರತೆಯರೆಂದೆನಿಸುತ್ತ ನೆರೆದರು, ಗಣಪತಿ ವ್ರತೆಯರೆಂದೆನಿಸುತ್ತ ನೆರೆದರು. ಯನಗವನಂದದಿ ದಿನ ಕಳೆಯುವ ಮನ, ಯನಗವನಂದದಿ ದಿನ ಕಳೆಯುವ ಮನ ಲಾಲಿ ಪುಜೆದಾತ ಹೇಳುವೆ ಬಾಲ್ಯ ಸಣ್ಣ ಬಳೆನು ಗಣಪತಿ ವೃದ್ಧಿಯಲ್ಲಿ ನೆನೆಸುತ್ತ
ನಾಲಿ ಪುಟೆರೆ ತಾತ ಪೇಳುವೆ ಬಾಲೆ ಸಣವಡೆದು ನಾಲಿ ಪುಟೆರೆ ತಾತ ಪೇಳುವೆ ಬಾಲೆ ಸಣ್ಣವಡೆದು ನೀವು ಆಡಿದ ಮಾತು ಸತ್ಯ. ಅದು ಗಂಡನಿಗೆ ಕರ್ತವ್ಯ. ಹಾಗಂತ ಆ ಗಂಡನನ್ನ ಒಲಿಸಿಕೊಳ್ಳುವಲ್ಲಿ ಹೆಂಡತಿ ಆದವರು ಪ್ರಯತ್ನಿಸಬೇಕು ಅಲ್ವಾ? ಈ ಗಂಡನಾದವ ನಿನಗೆ ಗೊತ್ತು, ಕೆಲವೊಮ್ಮೆ ಬಹುಪತ್ನಿವಲ್ಲವನು ಆಗಬಹುದು. ಕೊಟ್ಟು ನಡೆಸುವ ಯೋಗ್ಯತೆ ಆಗ್ತಾನೆ. ಹಾಗಂತ ಹೆಣ್ಣಿಗೆ ಆ ಸ್ವಾತಂತ್ರ್ಯವಿಲ್ಲ. ಅವಳು ಗಂಡನನ್ನೇ ಬರದೈವ, ಅವನಿಗೆ ಸರ್ವಸ್ವ ಅಂತ ಹೌದು ಅರ್ಚಿಸಿ ಆರಾಧಿಸಿ ಅವನ ಸೇವೆ ಮಾಡಿ ಅವನ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. ಹಾಗೆ ತನ್ಮೂಲಕ ಇವಳು ಫಲವತಿ ಸಾರ್ಥಕತೆಯು ಬರಬೇಕು. ಹಾಗೆ ತನ್ನ ಸತಿತ್ವವನ್ನು ಇವಳು ಸಾರ್ಥಕಗೊಳಿಸಿಕೊಳ್ಳಬೇಕು, ತನ್ನ ಹೆಣ್ತನವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು ಅಂತಾದ್ರೆ ಗಂಡನ ಸೇವೆ ಇವಳು ಮಾಡಬೇಕು, ಮಾಡಿ ಅವನನ್ನು ಒಲಿಸಿಕೊಳ್ಬೇಕು. ನಾನು ಅಂತಹ ಕಥೆಗಳನ್ನು ಕೆಲವು ಕೇಳಿದ್ದೇನಪ್ಪ. ಯಾವುದೇ ಮಗಳೇ? ಅದಕ್ಕೆ ಹೇಳಿದ್ರು, ಓದು ಮಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ಹೇಳಿ. ಇತಿಹಾಸಗಳಿರುವುದು ಯಾಕೆ? ಅದನ್ನು ಅರ್ಥವಿಸಿಕೊಳ್ಳುವುದರ ಮೂಲಕವಾಗಿ ವರ್ತಮಾನದಲ್ಲಿ ನಮ್ಮ ಯಾವೆಲ್ಲ ನಡವಳಿಕೆಯನ್ನು ನೈತಿಕವಾಗಿ ಸರಿಪಡಿಸಿ ಭವಿಷ್ಯದಲ್ಲಿ ವಿಶೇಷತೆಯನ್ನು ಕಂಡುಕೊಳ್ಳುವುದು. ಹೌದು ಮಗಳೇ, ಉಜ್ವಲವಾದಂತಹ ಭವಿಷ್ಯವನ್ನು ಕಂಡುಕೊಳ್ಳುವುದು. ಕತೆ ಓದುವುದೆಲ್ಲ ಹಾಗೆ ಅಲ್ವಾ? ನಮ್ಮ ಬದುಕನ್ನು ಸಾಧ್ಯವಾದ ಅಳವಡಿಸಿಕೊಳ್ಳುವುದು, ಹೌದು, ಅಥವಾ ಒಳ್ಳೆಯವರಾಗಿ ಬದುಕಬೇಕು ನಾವು. ಅದಲ್ಲದೆ ಹೋದ್ರೆ ಆದರ್ಶವನ್ನಾದರೂ ಇಟ್ಟುಕೊಳ್ಳುವುದು ಸಾರ್ಥಕತೆಗೆ. ಹಾಗಾಗಿ ಸತಿ ಅನಸೂಯಾದಿಗಳು. ಅನಸೂಯ ಅಂದ್ರೆ ಯಾವ ಅನಸೂಯೆ? ಅವಳು ಮನೆ ಕೆಲಸದವಳು. ಸುಮ್ಮನೆ ಅವಳು ಸಿಗದವಳು. ಅವಳಲ್ಲ, ಅತ್ರಿ ಮುನೀಂದ್ರನ. ಅಸ್ತ್ರಿ ಹೆಸರು ಕೇಳಿದ್ದೀಯ ನೀನು? ಅತ್ತಿ ಕೇಳಿದ್ದೆ. ಅತ್ತಿ ಅವಳು ಹೂ ನೋಡಿದ್ದ. ನಾಳೆ ಅತ್ತಿ ಒಣ್ಣಾಗೆ ಅಲ್ಬೇಡ ನೀನು. ಹಾಗೆ ಅಂದ್ರೆ ಅತ್ರಿ ಮಹಾಮುನಿಗಳು. ಅವಳು ತನ್ನ ಪತಿವ್ರತೆಯರ ಸಾಲಿನಲ್ಲಿ ಪ್ರಥಮವಾಗಿ ನಿಲ್ಲುತ್ತಾಳೆ. ತ್ರಿಮೂರ್ತಿಗಳನ್ನು ಅವಳನ್ನು ಪರೀಕ್ಷಿಸಬೇಕೆನ್ನುವ ಕಾರಣಕ್ಕಾಗಿ ಬಂದು ಬೆತ್ತಲಾಗಿ ನಮಗೆ ಉಣಬಡಿಸಬೇಕು ಅಂತ ಕೇಳಿಕೊಂಡು, ಹಾಗೆ ಅಗ್ನಿ ಪರೀಕ್ಷೆ ಅಲ್ವೇ ಅದು? ಏನ್ ಮಾಡುವುದು? ಊಟಕ್ಕೆ ಕುಳ್ಳಿರಿಸಿ ಗಂಡನ ಕಮಂಡಲಿರುವಂತಹ ಮಂತ್ರೋದಕವನ್ನ ಆ ತ್ರಿಮೂರ್ತಿಗಳ ಮೇಲೆ ಪ್ರೋಕ್ಷಿಸಿದವಾಗ ಅವರು ಮಕ್ಕಳಾಗಿ ಹೋದ್ರಂತೆ, ಶಿಶುಗಳಾಗಿ ಹೋದ್ರಂತೆ. ಆಮೇಲೆ ಉಣಬಡಿಸಿದ. ಆಮೇಲೆ ಉಣಬಡಿಸಿದ್ದು. ಕಾರಣ ಗಂಡನ ಕಮಂಡಲಿರುವಂತಹ ಉದಕದ ಜೊತೆಗೆ ಅವಳ ಸತಿತ್ವ. ಹೌದಾ? ಅದರ ಜೊತೆಗೆ ಸಾವಿತ್ರಿ ದೇವಿಯ ಕಥೆಯನ್ನು ಕೇಳಿದ್ದೇವೆ ನಾವು. ಸಾವಿತ್ರಿ ಗೊತ್ತುಂಟೇನೆ? ಸಾವಿತ್ರಿ ಯಾವ ಸಾವಿತ್ರಿ ಅಕ್ಕ? ಓ, ಕೊನೆ ಮನೆ. ಸುಮ್ಮನೆ ನೀವು, ನಿಮಗೆ ಬೇಕಾಗಿದ್ದು ಒಂದು ಗೊತ್ತಿರುವುದಿಲ್ಲ. ಕಥೆ ಒಳ್ಳೆದಿರುತ್ತಲ್ಲಪ್ಪ. ಏನ್ ಮಾಡಿ ಬಂದ್ರಿ ಗುರುಮಠಕ್ಕೆ ಹೋಗಿ? ನನ್ನ ಗಂಡ ಸತ್ಯವನ್ನ ಆಯುಷ್ಯ ಮುಗಿದವಾಗ ಗಂಡನನ್ನು ಅನುಸರಿಸಿ ಯಮನ ಜೊತೆಗೆ ಹೊರಟು ಹೋದಂತೆ. ಯಮ ಪ್ರಚೀನತೆ, ನೀನ್ ಯಾಕೆ ಬರ್ತೀಯಮ್ಮ? ನಿನ್ನ ಗಂಡನ ಆಯುಷ್ಯ ಮಾತ್ರ ತೀರಿದೆ, ನೀನ್ ಯಾಕೆ ನನ್ನನ್ನು ಅನುಸರಿಸ್ತೀಯ? ನನ್ನ ಗಂಡನನ್ನು ಅನುಸರಿಸುವುದು ನನಗೆ ಕರ್ತವ್ಯ, ನನ್ನನ್ನು ಕೇಳಲಿಕ್ಕೆ ನೀ ಯಾರು ಅಂತ ಯಮನನ್ನೇ ಪ್ರಶ್ನಿಸಿದ. ಹಾಗೆ ತನ್ಮೂಲಕವಾಗಿ ಯಮನ ಪ್ರಶ್ನೆಗಳಿಗೆಲ್ಲ ಉತ್ತರಿಸಿ ವಿಶೇಷವಾದಂತಹ ಅನುಗ್ರಹವನ್ನು ಪಡೆದು ಅವನಿಂದ ವರವನ್ನು ಪಡೆದು ಸತ್ತ ಗಂಡನನ್ನ ಮತ್ತೆ ಪಡೆದಳಂತೆ. ಹೌದಾ? ಹಾಗಿದ್ರೆ ಕೇಳಿದ್ದೇನೆ. ಅವಳ ಪಾತಿವ್ರತ್ಯ. ಹಾಗೆ ಇನ್ನು ನಾರಾಯಣಿ ದೇವಿ, ಅವಳ ಗಂಡ ವಿಚಿತ್ರವಾದಂತಹ ಬಯಕೆಗಳವನಿಗೆ, ಅದರ ಜೊತೆಯಲ್ಲಿ ಹವ್ಯಾಸಗಳು. ವೇಶ್ಯೆ ಮನೆಗೆ ಹೋಗ್ತಾ ಇದ್ದ. ಯಾವ ಹೆಂಡತಿ ಆದ್ರೂ ಅದನ್ನು ಸಹಿಸ್ತಾಳ? ಆದ್ರೆ ಹೋದಂತಹ ಆತ ರೋಗಗ್ರಸ್ತನಾದ. ರೋಗಗ್ರಸ್ತನಾಗಿ ಹಾಸಿಗೆ ಹಿಡಿದಿದ್ದಾನೆ, ಇವನು ಸೇವೆ ಮಾಡ್ತಾ ಇದ್ದಾಳೆ. ಆದ್ರೂ ಅವ ಹೆಂಡತಿಯಲ್ಲಿ ಹೇಳಿದಂತೆ ನನ್ನನ್ನ ಆ ವೇಶ್ಯೆಯ ಮನೆಗೆ ಹೊತ್ಕೊಂಡು ಹೋಗ್ಬೇಕು, ನೀನು ಕರೆದುಕೊಂಡು ಹೋಗ್ಬೇಕು. ಗಂಡನ ಮಾತನ್ನು ನಡೆಸುವುದು ಹೆಂಡತಿಗೆ ಕರ್ತವ್ಯ ಎನ್ನುವ ಕಾರಣಕ್ಕಾಗಿ ಅವನ ಸೇವೆಯನ್ನು ಮಾಡುವುದಕ್ಕೆ ಹೊರಟಂತಹ ಅವಳು ಪುಟ್ಟಿಯಲ್ಲಿಟ್ಟು ತಲೆ ಮೇಲೆ ಹೊತ್ತು ಅವನನ್ನು ಸಾಗಿದ್ಲಂತೆ. ಹಾಗೆ ಸಾಗಿ ಹೋಗುವಾಗ ಅವನ ಕಾಲು ಪುಟ್ಟಿಯಿಂದ ಹೊರಗೆ ನೇತಾಡ್ತಾ ಇತ್ತಲ್ಲ, ಯಾವುದೊಬ್ಬ ಮುನಿಯ ತಲೆಗೆ ಸಾಗಿತು.
ಸಿಟ್ಟುಕೊಂಡಂತ ಆತ ಹೇಳಿದ ಸೂರ್ಯಾಸ್ತವಾಗುವುದರೊಳಗೆ ಇವ ಸತ್ತು ಹೋಗ್ಲಿ ಅಂತ ಹೇಳಿ ಅವಳು ಹೇಳಿದ್ದು ಅವಳಿಗೆ ಬೇಸರವಾಯಿತು. ತಿಳಿಯದೇ ಆದಂತಹ ಪ್ರಮಾದವರು. ಹಾಗಿದ್ರೆ ನನ್ನ ಕರ್ತವ್ಯದಲ್ಲಿ ನಾನು ನಿರತಳಾದದ್ದೇ ಹೌದು ಅಂತಾದ್ರೆ, ನನ್ನ ಪಾರ್ಥಿವ್ಯತೆ ನಿಜವಾದದ್ದೇ ಹೌದು ಅಂತೇಳಾದ್ರೆ ಸೂರ್ಯ ಮುಳುಗದೆ ಇರ್ಲಿ ಅಂತ ಹೇಳಿದ್ರಂತೆ. ಹಾಗಿದ್ರೆ ಸೂರ್ಯ ಮುಳುಗಲಿ, ಪ್ರಪಂಚ ಕಂಗಾಲಾಗಿ ಹೋಯ್ತು. ಹಾಗಿದ್ರೆ ದೇವತೆಗಳನ್ನ ಬಂದು ನೋಡಿದ್ರು. ಪ್ರಕರಣ ಏನು ಅಂತ ಹೇಳಿದ್ರೆ ಆವಾಗ ಅವಳಲ್ಲಿ ಬಂದು ಅವಳಿಗೆ ಬೇಕಾದದ್ದನ್ನೆಲ್ಲ ಕೊಡುವುದರ ಮೂಲಕವಾಗಿ ಸೂರ್ಯನ ಗತಿ ಮತ್ತೆ ಪ್ರಾರಂಭವಾಯಿತು. ಹಾಗಿದ್ರೆ ಪ್ರಪಂಚದಲ್ಲಿ ಸೂರ್ಯಚಂದ್ರನ ಗತಿಯನ್ನು ನಿಲ್ಲಿಸಬಹುದಾದಂತಹ ಸಾಮರ್ಥ್ಯ ಇರುವುದು ಹೆಣ್ಣಿನ ಸತಿತ್ವಕ್ಕೆ. ಹೆಣ್ಣಾದವಳು ಸರಿಯಾದಂತಹ ರೀತಿಯಲ್ಲಿ ಪಾತಿವ್ರತ್ಯವನ್ನು ಅನುಸರಿಸಿದರೆ ಎನ್ನುವುದಕ್ಕೆ ಸಾಕ್ಷಿ. ಯಾಕೋ ಏನೋ ಅಮ್ಮ, ಯನಗವರಂದತಿ ದಿನ ಕಳೆಯುವ ಮನ. ಯಾರಂತೆ? ಸತಿ ಅನಸೂಯ ಸಾವಿತ್ರಿ ನಾರಾಯಣಿಯಂತೆ ದಿನ ಕಳೆಯುವ ಮನ ನನಗೆ. ಗಂಡನ ಸೇವೆಯ ಮೂಲಕವಾಗಿ ಸರ್ವಸ್ವವನ್ನು ಕಂಡುಕೊಳ್ಳುವುದು ಅಂದ್ರೆ ಶ್ರೇಷ್ಠ. ಅಪ್ಪನಿಗಿಂತಲೂ ಗಂಡ ಶ್ರೇಷ್ಠ ಶ್ರೇಷ್ಠನೇ, ಅನುಮಾನವೇ ಇಲ್ಲ. ಈ ಗಾಳಿ ಹಾಕಿದ ಹೆಚ್ಚಾಗಿ ಹೀಗಾಗಿದೆ, ತಂಪಾಗಲಿ ಅಂತ. ಎನಗವರಂದದಿ ದಿನ ಕಳೆಯುವ ಮನ. ಫಲ ಇವರಿಬ್ಬರು ಆಡಿದ ಮಾತು ತಂದೆಯೇ ಶ್ರೇಷ್ಠ. ತಂದೆ ಶ್ರೇಷ್ಠ ಅಲ್ಲ ಅಂತಲ್ಲ, ತಂದೆಗಿಂತಲೂ ಗಂಡನೇ ಶ್ರೇಷ್ಠ ಹೆಣ್ಣಿನ ಬದುಕಿಗೆ. ಹೆಣ್ಣಿನ ಬದುಕಿಗೆ ಆಧಾರ ಗಂಡನೇ ಹೊರತು ತಂದೆಯಲ್ಲ. ಅದನ್ನು ಒಂದು ರೂಪಿಸಿ ಫಲ ಬಿಡುವ ಕಾಲಕ್ಕೆ ಮತ್ತೊಬ್ಬರಿಗೆ ಕೊಡುವುದು. ಮೊದಲು ಸರಿಯಾಗಿ ಬಳಸಿದ್ರಷ್ಟೇ ಮತ್ತೆ ಫಲ ಕೊಡುವುದು. ಸರಿಯಾಗಿ ಬಳಸುವ ತಂದೆಯಾದರೂ ಫಲ ಬಿಡುವಂತೆ ಮಾಡುವ, ಎಲ್ಲವೂ ಮುಗಿದ ಮೇಲೆ ಅನುಭವಿಸುವಂತ ಗಂಡ ಶ್ರೇಷ್ಠ ಹೆಣ್ಣಿಗೆ. ಫಲವನ್ನು ರೈತನ ಶ್ರಮಕ್ಕೆ ಬೆಲೆ ಇಲ್ಲ. ಫಲವನ್ನು ಕೊಯ್ದು ಊಟ ಮಾಡುವನಿಗೆ ಮಾತ್ರ ಬೆಲೆನೇ ಕೊಡುವುದು ಅಲ್ವಾ? ನಿನ್ನ ಅಪ್ಪ ಅಂದ್ರೆ ಒಂದು ರೈತ. ಅಪ್ಪ ರೈತ. ಏನ್ ಮಾಡುದು ರೈತ ಅಂದ್ರೆ? ಗದ್ದೆ ಉಳ್ಬೇಕು, ಕಳೆ ತೆಗಿಬೇಕು, ಗೊಬ್ಬರ ಹೊರಬೇಕು, ಮಣ್ಣು ಎತ್ತಬೇಕು. ಬೆಳೆ ಬೆಳಿಬೇಕು. ಅಂದ್ರೆ ನಿನ್ನ ಅಪ್ಪ ಗೊಬ್ಬರ ಅಂತ ಹೇಳುದ ನೀನು? ನಮ್ಮ ಬದುಕಿಗೆ ಅಷ್ಟೆಲ್ಲ ಮಾಡ್ತಾರೆ ಅಂತ. ಅಪ್ಪಯ್ಯ, ನಿಮಗೆ ಹೆಣ್ಣು ಕೊಡುವಾಗ ಅವರು ಹಾಗೆ ತಿಳ್ಕೊಂಡ್ರೆ ಅಂತ ನೋಡಿದಪ್ಪ. ನಿಮ್ಮ ಅವ್ರ ಹತ್ರ ಅಪ್ಪ ಹಾಗೆ ಕೇಳಿ ಸುಳ್ಳಾಗಿರ್ಬೋದು. ಅವತ್ತು ಆಗಿರ್ಲಿಲ್ಲ. ಅಪ್ಪ ನೋಡಿ ಮಂತ್ರಿ ಮಾತಾಡೋದು ನನಗೆ ಗೊತ್ತಾಗೋದಿಲ್ವಾ? ನನ್ನ ಒಳಗೂ ಅದೇ ಇಲ್ವಾ? ಹಾಗಾದ್ರೆ ನಿನಗೆ ಅವರಂತೆ ಮನ ದಿನ ಕಳಿಬೇಕು ಅಂತಾದ್ರೆ, ಬದುಕಬೇಕು ಅಂತಾದ್ರೆ ಅತ್ರಿ ಮಹಾಮುನಿಗಳು ಯೋಚನೆ ಮಾಡ್ಕೊ. ನೀನು ಅನಸೂಯೆಯನ್ನು ಮದುವೆ ಆದ್ಮೇಲೆ ಅವಳು ಮುನಿಗಳಾಗಿದ್ದಲ್ಲ. ಮೊದಲೇ ಸಾವಿತ್ರಿಯನ್ನು ಮದುವೆ ಆದ ಬಳಿಕ 1 ವರ್ಷ ಆಯುಷ್ಯ ಅಲ್ಲ, ಮೊದಲೇ. ಇನ್ನು ಅವ ಸುಮತಿಯ ಗಂಡನೋ ನಾರಾಯಣಿನ ಗಂಡನೋ ಅವ ರೋಗಿಷ್ಠನಾಗಿದ್ದು ಅಥವಾ ಬೇರೆ ಬೇರೆ ಚಟಗಳಿಗೆ ದಾಸ್ಥನಾಗಿದ್ದು ಮದುವೆ ಆಗುವ ಮೊದಲೇ ಅಲ್ವಾ? ಮೊದಲೇ ಹಾಗಿದ್ದ ಮೇಲೆ ಆಮೇಲೆ ಆಗುದು ದೊಡ್ಡದಲ್ಲ. ಸನ್ಯಾಸಿ ಅಂತ ಗೊತ್ತಿದ್ದ ಮೇಲೆ ಅವನನ್ನು ಮದುವೆಯಾಗಿ ಸಾರ್ಥಕತೆ ಪಡೆಯಬೇಕು ಅಂದ್ರೆ ಅವ್ರ ಮನೆಗೆ ದೇವಿ ಪೂಜೆ ಮಾಡಬೇಕು, ಮತ್ತೆ ಮಾಸ ಕೊಡುವುದಲ್ಲ ಅವ್ರ ಮನೆ. ಈಗಲೂ ಹಾಗೆ ಅವರ ಗಂಡ ಒಳ್ಳೆಯವನಾಗಿದ್ದ ಕಾರಣಕ್ಕಾಗಿ ಸಾವಿತ್ರಿಯೋ ಅನಸೂಯೆಯೋ ಸಾಫಲ್ಯವನ್ನು ಹೊಂದಿದರು. ಗಂಡ ಏನೂ ಅಲ್ಲ, ಬರೀ ಒದಗಿಸಿಕೊಡುವ ಅಂತ ಹೇಳ್ತೀಯಲ್ಲ ನೀನು. ಎಲ್ಲಿಯಾದ್ರೂ ಗಂಡನನ್ನ ಒದಗಿಸಿಕೊಡುವಂತ ಈ ತಂದೆ ಗಂಡನನ್ನೇ ಸರಿಯಾಗಿ ಒದಗಿಸಿಕೊಡಲಿಲ್ಲ ಅಂತಾದ್ರೆ ಆವಾಗ ಹೆಣ್ಣಿನ ಬದುಕು ಏನಾಗ್ತದೆ ಹೇಳು? ಜೊತೆಯಲ್ಲಿ ನಿನಗೆ ಒಬ್ಬ ಶಟನನ್ನ ಈ ತಂದೆ ಮದುವೆ ಮಾಡಿಸಿದ್ರೆ ಆವಾಗ ಏನ್ ಮಾಡ್ತೀಯ ನೀನು? ಎನಲು ಮಣಿಯುತ್ತಲೆಂದಳಯ್ಯಗೆ ಮನ ಜಪವ ಬರೆದುದನು ತಪ್ಪಿದೆ, ತಪ್ಪಿದೆ
ಸಾಧ್ಯವೇ ವಿಧಿ ಬರೆದುದನ್ನು ತಪ್ಪಿದೆ ಸಾಧ್ಯವೇ ಎನ್ನ ವಿಧಿಯಂತಗುದು ನಿಶ್ಚಯವೂ ಎನ್ನ ವಿಧಿಯಂತಗುದು ನಿಶ್ಚಯವೂ ನೀವು ಹೇಳಿದ ಹಾಗೆ ಸಮರ್ಥನಾದಂತಹ ಗಂಡನ್ನ ನೋಡಿ ಮದುವೆ ಮಾಡಿಕೊಡಬೇಕಾದಂತಹ ಅಪ್ಪ ಒಬ್ಬಶಾಟನಿಗೆ ಮದುವೆ ಮಾಡಿಕೊಟ್ರೆ ನೀ ಹೇಳಿದ ನಿನ್ನ ಬದುಕಿನ ಸಾರ್ಥಕತೆಗಳು ಆಗುವುದಕ್ಕುಂಟೆ ಅಥವಾ ಅದನ್ನು ಈಡೇರಿಸಿಕೊಳ್ಳುವುದಕ್ಕುಂಟೆ. ಆವಾಗ ಏನು ಅಪ್ಪ ಉತ್ತಮವಾಗಿ ಬೆಳೆದಂತಹ ಒಂದು ಮಲ್ಲಿಗೆ ಬಳ್ಳಿ ಅಂತಾದ್ರೆ ಅದನ್ನ ಒಂದು ಚಂದವಾದಂತಹ ಮಾಮರಕ್ಕೆ ಹೊಪ್ಪಿಸುವುದು ಸರಿಯಾದಂತಹ ರೀತಿ. ಹೌದು, ಯೋಗ್ಯನಾದ ರೈತ ಅಂತಾದ್ರೆ ಹಾಗೆ ಮಾಡ್ತಾನೆ. ಅಯ್ಯೋ ಹಾಗೆ ಮಾಡ್ಬೇಕು ಅಲ್ವಾ? ಅದರ ಹೊರತಾಗಿ ಮಲ್ಲಿಗೆಯ ಬಳ್ಳಿಯನ್ನ ಕಾಸರಕ ಮರಕ್ಕೆ ಹೊಪ್ಪಿಸ್ತಾನೆ ಅಂತಾದ್ರೆ ಹೊಪ್ಪಿಸುವವನ ತಲೆಗೆ ತಣ್ಣಿ ಹಿಡಿಬೇಕು ಅಂತ. ಹೌದೇ ಅಂತವನಿಗೆ ಮೂರ್ಖ ಅಂತ ಹೇಳ್ಬೇಕು. ನಿಮ್ಗೆ ಏನು ಅಂತ ಹೇಳುದು? ಮೂರ್ಖ ಅಂತ ಹೇಳು. ಅವ್ರು ಹೇಳುದು ಸಾಕು, ಮತ್ತೆ ನೀವಂತ ಹೇಳುದು. ಅವಳೊಟ್ಟಿ ನೀವು ಹೇಳ್ಕೊಂಡ್ಬಿಟ್ರಿ. ಇಲ್ಲ ಇಲ್ಲ ಇಲ್ಲ. ಹೌದೇ, ನಿನ್ನಪ್ಪ ಮೂರ್ಖನೇ. ಮಕ್ಕಳಿಗೆ ಅತಿಯಾಗಿ ಮುದ್ದು ಮಾಡಿದ್ರೆ ಅಪ್ಪನ ತಲೆಗೂ ತಣ್ಣೀರು ಹಿಡಿತಾರೆ ಮಕ್ಕಳು. ಜಾಗ್ರತೆ ಮಾಡ್ಕೊಳ್ಳಿ. ನಾ ಹೇಳಿದ್ ಯಾಕೆ? ಏನು ಮನುಷ್ಯನ ಹಣೆ ಬರಹದ ಮುಂದೆ ಮತ್ತೇನುಂಟು ಹೇಳಿ? ಒಬ್ಬ ಸ್ಫುರದ್ರೂಪಿ ಯೋಗ್ಯತಾವಂತ ಕಷ್ಟ ಕುಷ್ಟ ಮೈಕೆಯಿಂದ ಹೊಂದಿರುವಂತಹ ಒಬ್ಬ ವ್ಯಕ್ತಿಗೆ ನೀವು ಮದುವೆ ಮಾಡಿಕೊಟ್ಟು ಇಟ್ಕೊಳ್ಳಿ. ಹಾ, ಮದುವೆ ಮುಗಿಸಿಕೊಂಡು ದಿಬ್ಬಣ ತಗೊಂಡು ಹೋಗುವಾಗ ಅಪಘಾತ ಆಗ ಕೈಕಾಲು ಕಳ್ಕೊಂಡ್ರೆ ಸುಂದರವಾದಂತಹ ಮುಖದ ಮೇಲೆ 4 ಬಿಸಿನೀರಿನ ಗುಳ್ಳ ಬಿದ್ದರೆ ಸಾಕೋದು ವಿಕಾರ ಆಗಿ ಹೋಗ್ತದೆ. ಅದು ಹುಡುಗು ಆದ್ರೂ ಆಗ್ತದೆ ಬಿಡಿ ಅಲ್ವಾ? ಕೈ ಕಾಲು ಮುಕ್ಕೊಂಡು ಗಂಡ ಸರಿದು ಗಂಡ ಸೇವೆ ಮಾಡುವುದೇ ಆಮೇಲೆ. ಹಾಗಾಗಿ ವಿಧಿ ಮನುಷ್ಯನ ವಿಧಿಯನ್ನ ಮೀರಿ ಮತ್ತೊಂದು ಇಲ್ಲವೇ ಇಲ್ಲ. ಈಗಾಗಲೇ ನನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಅದನ್ನು ಅನುಭವಿಸುವುದಕ್ಕೆ ನಾನು ಸಿದ್ಧಳಾಗಬೇಕು. ಎನ್ನ ವಿಧಿಯಂತಿಹುದು ಲಲಾಟ ಲಿಖಿತಾರೇಖ ಪರಿಮಾಷನ್ನ ಶಕ್ಯತೆ ಅಂತ ಹೇಳಿದ್ರು. ಹಾಗಾಗಿ ನನ್ನ ಹಣೆ ಬರಹ ಏನುಂಟು ಅದನ್ನು ಅನುಭವಿಸಬೇಕು. ನಾನು ನನ್ನ ಹಣೆ ಬರಹವನ್ನು ತಿದ್ದುವುದಕ್ಕೆ ನೀವ್ಯಾರ? ತುಂಬಿದ ಸಮಯದಲ್ಲಿ ತಂದೆಯ ಮಾನ ಕಳೆದ ನೀನು. ಪ್ರಶ್ನೋತ್ತರ ಏನು ಅಕ್ಕಂದಿ ಕೊಟ್ಟು ಉತ್ತರ ಗೊತ್ತಿಲ್ಲ ನನಗೆ. ಕಲ್ತಿದ್ದು ಹೆಚ್ಚಾಯ್ತೆ. ಹೆಣ್ಣು ಮಕ್ಕಳನ್ನು ಎಷ್ಟು ಕಲಿಸಬೇಕು ಅಷ್ಟೇ ಕಲಿಸಬೇಕು. ಹೌದು, ಮೇಲಿನ ಸಾಲಿನ ಹಾಗೆ ಕೆಳಗೂ ಬರೆಯಿರಿ ಅಂತ ನಂಗೆ ಗೊತ್ತಿರಲಿಲ್ಲ. ಗುರುಮಠರು ಹೇಳಿಲ್ವಾ? ಮೇಲಿದ್ದ ಪ್ರಶ್ನೆ ಕೆಳಗೆ ಉತ್ತರ ಬರ್ಲಿಕ್ಕೆ ಗೊತ್ತಾಗ್ತದೆ. ಹೌದು, ಮೇಲಿದ್ದ ಕೆಳಗೆ ಬರ್ಲಿಕ್ಕೆ ಗೊತ್ತಾಗಲಿಲ್ಲ ನಿಮ್ಗಲ್ವಾ? ಶುದ್ಧ ಬರುವ ಬರೆಯುವ ಕಾಲಕ್ಕೆ ಹಾಗೆ ಬರ್ತಿದ್ದೆ. ಈಗ ಆಗಿದ್ದೇವೆ. ಸರಿ ಉತ್ತರ ಕೆಳಗೆ ಬರೀಬೇಕು. ಹೌದಪ್ಪ. ಏನೀಗ ನಾವೆಲ್ಲ ಕಥೆ ಓದ್ಲಿಲ್ವಾ? ಅದು ನಾವಿಲ್ಲಿ ಹೇಳಲಿಲ್ಲ. ಯಾಕೆ? ಪುಸ್ತಕದ ಬದ್ದ ಕೈಯಲ್ಲಿ ಅಡುಗೆ ಆಗ್ತದ? ನೀವು ಒಂದು ಕಥೆ ಇನ್ನೆಲ್ಲ ಹೇಳುವಾಗೆ ಇಲ್ಲ. ಎಷ್ಟು ಕಲಿತ್ರೇನು ಬಿಟ್ರೇನು ಮೊದಲು ಬದುಕಲು ಕಲಿ. ಆವರ್ತ 4 ಉಂಟು ಕೊಡ್ತೇನೆ. ಮೇಲಿನ ಕೆಳಗೆ ಬರೀಬೇಕು. ಮೇಲಿದ್ದಾಗೆ ಬರೀಬೇಕು ಕೆಳಗೆ. ಮೇಲಿದ್ದಾಗೆ ಬರೀಬೇಕು. ಮತ್ತೆ ಬೇರೆ ಬರ್ದಿದ್ದಲ್ಲ, ಗೊತ್ತಾಯ್ತಾ? ಶುದ್ಧ ಬರೆಯುವಾಗ ಹೌದಪ್ಪ, ಯಾವಾಗಲೂ ಬರೀತಿದ್ದಾರೆ. ಇದು ಶುದ್ಧ ಬರವೇ, ಬದುಕಿನ ಶುದ್ಧ ಬರವ ಇದು. ತಂದೆಯೋ ಕೈಯಿಂದ ಗಂಡುಗಳು ಮಹಾನ ಕಳೆದ ನೀನು. ಯಾವ ಕಾಲಕ್ಕೂ ನಿನಗೆ ಸರಿಯಾದ ಗಂಡಂತ ಮದುವೆ ಮಾಡುವುದಿಲ್ಲ. ನಿನಗೆ ಕೊಡು ಶಾಖನನ್ನೇ ಮದುವೆ ಮಾಡಿದ್ದಾರೆ.